Hi dear students, how are you? Hope all are you okay? Stay at home and stay safe. In the previous class we were discussed about the oxidation state of the d block elements. What is oxidation state? Oxidation state nothing but loss of electrons. It means what? Metals always give up the electrons to the other components, other elements, isn't it? So oxidation state in the form of the hydrogen and oxygen concept alli helodadre, the gain of oxygen is called as the oxidation and loss of hydrogen is called as oxidations. Okay, now we are going to discuss about the other properties of the oxidation state. So in the oxidation state, as you know that the +7 oxidation state of a manganese is highest oxidation state in 3D series elements. As you know that in 4D series elements, ruthenium is the highest oxidation state, and then osmium, that is also higher oxidation state in the 3D series, that is manganese, and 4D series, that is ruthenium, and 5D series ಅಲ್ಲಿ ಬರುವಂತದ್ದು osmium. So ಇವುಗಳಿಗೆ ruthenium oxidation state is what? +8 maximum oxidation state, and manganese +7, and then osmium is +8 oxidation state ಇರುತ್ತೆ. ಅರ್ಥ ಆಗಿದೆ ಅಲ್ವಾ? ಇದ್ರ ಬಗ್ಗೆ ನಾವು ಡಿಸ್ಕಸ್ ಮಾಡಿದ್ವಿ ಪ್ರೀವಿಯಸ್ ಕ್ಲಾಸಸ್ ಅಲ್ಲಿ. ಸೊ ನಾವು ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಸಮ್ ಅದರ್ ಕಾನ್ಸೆಪ್ಟ್. The elements which give the greatest number of oxidation state occur in or near the middle of the series, that is manganese. For example, it exhibits all oxidation states, that is +2 to +7 oxidation state and exhibit ಮಾಡುತ್ತೆ, that is manganese. Now low oxidation states are found when a complex compound has ligands capable of pi acceptor character in addition to the sigma bonding. Dear students, in coordination compound you learnt about the concept of these complexes, isn't it? So these are a neutral complex anta karitivi. NiCO4, that is tetracarbonyl nickel complex ಆಗಿರುತ್ತೆ, and then 5COFe ಅಂತ ಇದೆ. ಅರ್ಥ ಆಗ್ತಿದೆ ಅಲ್ವಾ? ಸೊ ಪೆಂಟಾಕಾರ್ಬೊನಿಲ್ ಐರನ್ ಕಾಂಪ್ಲೆಕ್ಸ್ಗಳಾಗಿರುತ್ತೆ. ಈ ಕಾಂಪ್ಲೆಕ್ಸ್ಗಳಲ್ಲಿ ಸೆಂಟ್ರಲ್ ಮೆಟಲ್ ಆಟಮ್ ಆದಂತಹ ನಿಕ್ಕಲ್ and then iron both are carries what? 0 oxidation state. Why? Because of the bonding formations ಆಗುತ್ತೆ, ಸಿಗ್ಮಾ ಬಾಂಡಿಂಗ್ ಫಾರ್ಮೇಷನ್ ಮತ್ತು ಪೈ ಬಾಂಡಿಂಗ್ ಫಾರ್ಮೇಷನ್ ಆಗಿರುತ್ತೆ. ಅದನ್ನು ಕೋಆರ್ಡಿನೇಷನ್ ಕಾಂಪೌಂಡ್ ಅಲ್ಲಿ ನಿಮಗೆ ತುಂಬ ಚೆನ್ನಾಗಿ ರಾಕೇಶ್ ಸರ್ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟಿಗೆ ಹೋಗೋದಾದ್ರೆ, ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಕಲರ್ಡ್ ಅಯಾನ್ಸ್. ದಿಸ್ ಇಸ್ ಆಲ್ಸೋ ಡಿಸ್ಕಸ್ಡ್ ಇನ್ ಕೋಆರ್ಡಿನೇಷನ್ ಕಾಂಪೌಂಡ್, isn't it? ಬಟ್ ಕಲರ್ಡ್ ಕಾಂಪೌಂಡ್ಸ್ ಹೇಗೆ ಕಲರ್ ಬರುತ್ತೆ? ಆಸ್ ಯು ನೋ ದಟ್ ದಿಸ್ ಇಸ್ ಬ್ಲ್ಯಾಕ್ ಕಲರ್, ಆ್ಯಂಡ್ ಕ್ಯಾಮ್ರಾ ಆಗಲಿ, ನೀವು ಪೆನ್ ಹಿಡ್ದಿರೋದಾಗಲಿ, ಅಥವಾ ಕ್ಲಾತ್ಸ್ಗಳಾಗಲಿ, ಏನೇ ಫ್ಯಾಬ್ರಿಕ್ ಕಂಟೆಂಟ್ಸ್ಗಳಾಗಲಿ, ಏನೇ ಒಂದು ಮೆಟೀರಿಯಲ್ಸ್ ಆಗಲಿ, ನಿಮ್ಮ ಕಣ್ಣಿಗೆ ಏನು ಕಾಣುತ್ತೆ? ಆಲ್ ಆರ್ ಇನ್ ಕಲರ್ ಕಾಂಪೌಂಡ್ಸ್, ಆಲ್ ಆರ್ ಇನ್ ಕಲರ್. ವೈ? ಯಾಕೆ ಈ ಥರ ಕಲರ್ಗಳು ಕಾಣುತ್ತೆ? ಯಾಕೆ? ವಿಸಿಬಲ್ ರೀಸನ್ಸ್ಗಳಲ್ಲಿ ಕಲರ್ಗಳು ಎಕ್ಸಿಬಿಟ್ ಆಗುತ್ತೆ. ಬಿಕಾಸ್ ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಣ್ಣಿಗೆ ಕಾಣುವಂಥದ್ದು ವಿಸಿಬಲ್ ರೀಸನ್ಸಲ್ಲಿರುವಂಥ ಕಲರ್ಗಳು ಮಾತ್ರ. ಇನ್ ನೇಚರ್ there is 3 colors is their main color, that is RGB, that is red, green and blue. RGB, these are the 3 colors. B for what? Blue, and then green, and then this is what? Red. So RGB ಅರ್ಥ ಆಗ್ತಿದೆಯಲ್ಲ? ಸೊ ಈ RGB ಏನಿದೆ, ದಿಸ್ ಆರ್ ದ ವಾಟ್? ನ್ಯಾಚುರಲ್ ಕಲರ್ಸ್, ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಇವುಗಳ ಕಾಂಪ್ಲಿಮೆಂಟರಿ ಕಲರ್ಸ್ಗಳು ಬೇರೆ ಕಲರ್ಸ್ಗಳಾಗಿರುತ್ತೆ. ಫಾರ್ ಎಕ್ಸಾಂಪಲ್, ಯಾಕೆ ಇಲ್ಲಿ ಕಲರ್ಡ್ ಕಾಂಪೌಂಡ್ಸ್, ಕಲರ್ಡ್ ಅಯಾನ್ಸ್ ಅನ್ನೋ ಕಾನ್ಸೆಪ್ಟ್ ಬಂದಿದೆ? ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಕ್ಯಾನ್ ಎಕ್ಸಿಬಿಟ್ ಸಮ್ ಕಲರ್ಸ್. ಆಸ್ ಯು ನೋ ದಟ್, ನೀವು ಮನೆಯಲ್ಲಿ ಫೈರ್ ಕ್ಯಾಚ್ ಆದ ತಕ್ಷಣ ಅಥವಾ ಗ್ಯಾಸ್ನ ಆನ್ ಮಾಡಿ ಫೈರ್ ಕ್ಯಾಚ್ ಮಾಡಿದ ತಕ್ಷಣ ಇಟ್ ಗಿವ್ಸ್ ಸಮ್ ಕಲರ್, ದಟ್ ಈಸ್ ವಾಟ್? ಬ್ಲೂ ಫ್ಲೇಮ್, ಬ್ಲೂ ಆರೆಂಜ್ ಫ್ಲೇಮನ್ನು ಕೊಡುತ್ತೆ. ವೈ ಇಟ್ ಗಿವ್ಸ್ ಬ್ಲೂ ಫ್ಲೇಮ್ ಅಥವಾ ಆರೆಂಜ್ ಫ್ಲೇಮ್? ಬಿಕಾಸ್ ಆಫ್ ದ ಅಯಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಗ್ಯಾಸ್. ಗ್ಯಾಸಲ್ಲಿ ಇರುವಂಥ ಕೆಲವೊಂದು ಅಯಾನ್ಸ್ಗಳು ಬರ್ನ್ ಆದಾಗ, ಎನರ್ಜಿನ ಕ್ಯಾಚ್ ಮಾಡಿದ ತಕ್ಷಣ ಬರ್ನ್ ಆಗಿ ಅವು ಬೇರೆ ಥರದ ಕಲರ್ಸ್ಗಳನ್ನು ಎಕ್ಸಿಬಿಟ್ ಮಾಡುತ್ತೆ. ಸೇಮ್ ಥಿಂಗ್ ವೆಲ್ ಯು ಆರ್ ಮೂವಿಂಗ್ ಆನ್ ದ ರೋಡ್. ಸೊ ಒಂದು ಬೋರ್ಡ್ಗಳನ್ನು ಹಾಕಿರ್ತಾರೆ, ಬೋರ್ಡ್ಗಳನ್ನು ಹಾಕಿರ್ತಾರೆ. ನೀವು ಈ ಕಡೆಯಿಂದ ಮೂವ್ ಆಗಬೇಕಾದ್ರೆ ಅದ್ರ ಮೇಲೆ ಲೈಟ್ ಫೋಕಸ್ ಆದ ತಕ್ಷಣ ಇಟ್ ಗ್ಲೋಸ್, ಕರೆಕ್ಟ್? ಇಟ್ ಗಿವ್ಸ್ ಸಮ್ ಕಲರ್ಸ್, ಒಂದು ಬೇರೆ ಬೇರೆ ಕಲರ್ಸ್ಗಳನ್ನ ಎಕ್ಸಿಬಿಟ್ ಮಾಡುತ್ತೆ. ರೆಡ್ ಕಲರ್ ಆದರೆ ರೆಡ್ ಕಲರ್, ಬ್ಲೂ ಕಲರ್ ಆದರೆ ಬ್ಲೂ ಕಲರ್, ರೇಡಿಯಂ ಅಂತಿರಲ್ಲ ಆ ಥರ. ವೈ ಇಟ್ ಹ್ಯಾಪನ್ಸ್? ಬಿಕಾಸ್ ಇನ್ ದಟ್ ಪರ್ಟಿಕ್ಯುಲರ್ ಕಂಟೆಂಟ್ ಸಮ್ ಅಯಾನ್ಸ್ ವರ್ ದೇರ್. ಸೊ ದೋಸ್ ಅಯಾನ್ಸ್ ಆಕ್ಸೆಪ್ಟ್ ದ ಎನರ್ಜಿ ಆಫ್ ದಟ್ ಲೈಟ್. ಲೈಟಿಂದ ಬರುವಂಥ ಎನರ್ಜಿನ ಏನು ಮಾಡುತ್ತೆ? ಅದು ಆಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ, ಅಬ್ಸರ್ವ್ ಮಾಡಿದ ತಕ್ಷಣ, ಲೈಟ್ ಬಂದದಕ್ಕೆ ಅಬ್ಸರ್ವ್ ಆದ ತಕ್ಷಣ ಇಟ್ ಎಮಿಟ್ಸ್ ಸಮ್ ಕಲರ್.
ಯಾಕೆ ಈ ಥರ ಆಗುತ್ತೆ, ಏನು ಪ್ರೋಸೆಸ್ ಇದರಲ್ಲಿ ಅಂತಂದರೆ, ದಟ್ ಈಸ್ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ಕಲರ್ಡ್ ಅಯಾನ್ಸ್ ನೆನಪಲ್ಲಿರಬೇಕು. ಮ್ಯಾಕ್ಸಿಮಮ್ ಕಲರ್ಸ್ಗಳನ್ನು ಎಕ್ಸಿಬಿಟ್ ಮಾಡುವಂಥ ಕಾಂಪೌಂಡ್ಸ್ಗಳಂತೆ ದಟ್ ಈಸ್ ಡಿ ಬ್ಲಾಕ್ ಎಲಿಮೆಂಟ್ಸ್. ಕ್ಲಿಯರ್? ಸೊ ಹಾಗಾದರೆ ಸರಿ ಕಲರ್ ಹೇಗೆ ಬರುತ್ತೆ, how these colors are important from the ions or from the metals compounds? Very simple, dear students. In coordination compounds you learnt about the degeneracy of d block elements. What is degeneracy? Degeneracy nothing but degeneracy orbitals. So where all d subshells or d suborbitals ಏನಾಗಿರುತ್ತೆ, they have the same energy, same amount of energy and same shape, isn't it? So when a ligand approaches to the central metal atom, the degeneracy d orbitals can split into two forms. One is T2G form and second one is EG form. EG form ಮತ್ತು T2G form ಆಗಿ ಎರಡು ಡಿವೈಡ್ ಆಗ್ತಾ ಹೋಗುತ್ತೆ. ಅದರ ಬಗ್ಗೆ ನಿಮಗೆ ಕಾನ್ಸೆಪ್ಟ್ ಗೊತ್ತಿದೆ. ಸೊ ದಿಸ್ EG form and T2G form ಯಾವಾಗ ಫಾರ್ಮೇಷನ್ ಆಗುತ್ತೋ ಆ ಲಿಗ್ಯಾಂಡ್ಸ್ಗಳ ಅಪ್ರೋಚ್ ಆದ ಹಾಗೆ ಚೂರ್ ಎನರ್ಜಿನ ಪಾಸ್ ಮಾಡಿದ್ರೆ ಲೋವರ್ ಎನರ್ಜಿ ಫಾರ್ಮಲ್ಲಿರುವಂಥ ಎಲೆಕ್ಟ್ರಾನ್ಸ್ ಹೈಯರ್ ಎನರ್ಜಿ ಲೆವೆಲಿಗೆ ಹೋಗಿ ಶಿಫ್ಟ್ ಆಗುತ್ತೆ. While it shift to higher energy level, that higher energy level is what? That is unstable in nature. So ಏನಾಗುತ್ತೆ, ಮತ್ತೆ ಬ್ಯಾಕ್ಗ್ರೌಂಡ್ ಗ್ರೌಂಡ್ ಸ್ಟೇಟಿಗೆ ಬರಬೇಕಾದ್ರೆ ಇಟ್ ಇಂಪೋರ್ಟ್ಸ್ ಸಮ್ ಎನರ್ಜಿ, ಸಮ್ ಫ್ರೀಕ್ವೆನ್ಸಿನಲ್ಲಿ ಒಂದು ಎನರ್ಜಿನ ಇಂಪೋರ್ಟ್ ಮಾಡುತ್ತೆ. ದಟ್ ಎನರ್ಜಿ ಅಬ್ಸರ್ವ್ಡ್ ಇನ್ ದ ವಿಸಿಬಲ್ ರೀಜನಲ್ಲಿ ಅಬ್ಸರ್ವ್ ಆಗುವಂಥ ಎನರ್ಜಿ ಅಥವಾ ಲೈಟ್ ಏನಿರುತ್ತೆ, ಇಟ್ ಈಸ್ ಇನ್ ದ ಫಾರ್ಮ್ ಆಫ್ ವಾಟ್? ವೇವ್ ಲೆಂತ್. ಪರ್ಟಿಕ್ಯುಲರ್ ವೇವ್ ಲೆಂತಲ್ಲಿ ಇರುತ್ತೆ. ಆ ಪರ್ಟಿಕ್ಯುಲರ್ ವೇವ್ ಲೆಂತಲ್ಲಿ ಇರುವಂಥ ಲೈಟ್ಸ್ಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಸೊ ಸರ್, ಈ ಕಲರ್ಸ್ಗಳು ಬೇರೆ ಬೇರೆ ಕಲರ್ಸ್ಗಳಿರುತ್ತೆ, ಅದು ಹೇಗೆ ಕಾಣುತ್ತೆ ನಮಗಂತ ಅಂದರೆ, ಡಿಯರ್ ಸ್ಟೂಡೆಂಟ್ಸ್, ನಮ್ಮ ಕಣ್ಣಿದೆ ಅಲ್ವಾ? ಸೊ ಈ ಕಣ್ಣು ಏನು ಮಾಡುತ್ತೆ ಅಂದ್ರೆ ಬಂದಿರೋಂಥ ಲೈಟನ್ನು ಅಬ್ಸರ್ವ್ ಮಾಡಿಕೊಂಡು ಇದೇ ಕಲರ್ ಅಂತ ಹೇಳುತ್ತೆ. ಫಾರ್ ಎಕ್ಸಾಂಪಲ್, ನಿಮಗೊಂದು ಎಕ್ಸಾಂಪಲ್ ಕೊಡೋದಾದರೆ ಸಿಂಪಲ್. ವೆಲ್ ಯು ಟೇಕಿಂಗ್ ದ ಟೀ ತಗೋತೀರಾ, ಟೀನ ಕುಡಿದ ಮೇಲೆ ಕಪ್ಪನ್ನು ನೀವು ಇಡ್ತೀರಾ, ಇಸಂಟ್ ಇಟ್? ಸೊ ಕಪ್ಪನ್ನು ಇಟ್ಟಾಗ ನೀವೇನು ಮಾಡ್ತೀರಾ, ಫಸ್ಟ್ ಆ ಕಪ್ ಕಡೆ ನೋಡ್ತೀರಾ ಅಲ್ವಾ? ಸೊ ಕಪ್ಪನ್ನು ನೋಡ್ತಿದ್ದೀರಾ ಅಂತ ಅಂದರೆ ಆ ಟೈಮ್ನಲ್ಲಿ ನಿಮ್ಮ ಕಣ್ಣು ಆ ಕಪ್ ಮೇಲಿದೆ. ಸೇಮ್ ಪ್ಯಾಟ್ರನ್, ಸೇಮ್ ಕಾನ್ಸೆಪ್ಟು. ನೈಟ್ ಟೈಮ್ನಲ್ಲಿ ಕರೆಂಟ್ ಇರೋದಿಲ್ಲ, ಟೀ ಕುಡಿತೀರಾ, ಟೀ ಕುಡ್ದಾದ್ಮೇಲೆ ಆ ಕಪ್ಪನ್ನು ಇಡ್ತೀರಾ. ಕಪ್ಪನ್ನು ಇಟ್ಟಾಗ ನೀವು ಕಪ್ಪನ್ನು ನೋಡಿದ್ರೆ ನಿಮಗೆ ಕಾಣುತ್ತಾ? ನೋ. ಯಾಕೆ? ಬಿಕಾಸ್ ಡ್ಯೂರಿಂಗ್ ಡೇ ಟೈಮ್ ದ ಲೈಟ್ ಈಸ್ ಫಾಲ್ ಆನ್ ದ ರೆಟಿನಾ ಆಫ್ ಅವರ್ ಐ. ಸೊ ನಮ್ಮ ರೆಟಿನಾದ ಮೇಲೆ ಅಂದರೆ ಕಪ್ಪ ಮೇಲೆ ಬಿದ್ದು ರಿಫ್ಲೆಕ್ಟ್ ಆಗಿ ನಮ್ಮ ಕಣ್ಣಿಗೆ ಬಂದಾಗ ನಮಗೆ ಇಮೇಜ್ ಅನ್ನೋದು ಕಾಣುತ್ತೆ. ಅದೇ ನೈಟ್ ಟೈಮಲ್ಲಿ ಆ ಥರ ಇರೋದಿಲ್ಲ. ಅರ್ಥ ಆಗ್ತಿದೆ? ಸೇಮ್ ಥಿಂಗ್, ಕೆಲವೊಂದು ಕಾಂಪೌಂಡ್ಸ್ಗಳಲ್ಲಿ ಕೆಲವೊಂದು ಅಯಾನ್ಸ್ಗಳ ರೋಲ್ ಹೇಗಿರುತ್ತೆ ಅಂದರೆ, ವಿಸಿಬಲ್ ರೀಸನ್ಸ್ಗಳಲ್ಲಿ ಕರೆಕ್ಟಾಗಿ ಕಲರ್ ಕಾಣುವಂಥದ್ದು ನಮಗಿರುತ್ತೆ. ಅರ್ಥ ಆಗ್ತಿದೆ? ಸೊ ವಿಸಿಬಲ್ ರೀಜನ್ಸಲ್ಲಿ ಇರುವಂಥದ್ದು ನಮಗೆ ಮಾತ್ರ ಕಲರ್ಗಳು ಕಾಣುತ್ತೆ, ಬೇರೆ ವಿಸಿಬಲ್ ರೀಸನ್ ಇಲ್ಲ. ನಿಮಗೆ ಗೊತ್ತಿದೆ, ತುಂಬ ಸೀರೀಸ್ಗಳಿದೆ ಅಲ್ವಾ? ಲೈಮನ್ ಸೀರೀಸ್, ಬಾಲ್ಮರ್ ಸೀರೀಸ್ ಇದೆ, ಬ್ರಾಕೆಟ್ ಸೀರೀಸ್ ಇದೆ, ಗೊತ್ತಿದೆ, ಫಂಡ್ ಸೀರೀಸ್ ಇದೆ, ಎಲ್ಲ ಗೊತ್ತಿದೆ ನಿಮಗೆ. ಸೊ ಈ ಸೀರೀಸ್ಗಳಲ್ಲಿ ಎಕ್ಸೆಪ್ಟ್ ಬಾಲ್ಮರ್ ಸೀರೀಸಲ್ಲಿರುವಂಥದ್ದು ಮಾತ್ರ ವಿಸಿಬಲ್ ರೀಸನ್ ಆಗುತ್ತೆ, ಅದು ಮಾತ್ರ ನಮ್ಮ ಕಣ್ಣಿಗೆ ಕಾಣುವಂಥದ್ದು. ಉಳಿದಿದ್ದು ಯಾವುದು ಕಾಣೋದಿಲ್ಲ. ಅಲ್ಟ್ರಾವೈಲೆಟ್ ನೋಡಿ ನಮ್ಮ ಕಣ್ಣಿಗೆ ಕಾಣೋದಿಲ್ಲ ಕೆಲವೊಂದು ಲೈಟ್ಸ್ಗಳು, ಬಟ್ ಈ ಅನಿಮಲ್ಸ್, ಪೆಟ್ ಅನಿಮಲ್ಸ್ ಇರುತ್ತೆ, ನಾಯಿಗಳು ಮತ್ತು ಬೆಕ್ಕುಗಳು ಇರುತ್ತಲ್ಲ, ಅವು ಕಣ್ಣಿಗಳಿಗೆ ಕಾಣುತ್ತೆ. ಅರ್ಥ ಆಗ್ತಿದೆಯಲ್ಲ? ಸೊ ದಟ್ ಈಸ್ ಸಮ್ ಒಂದು ಹ್ಯೂಮನ್ ಬೀಯಿಂಗ್ಸಿಗಿರುವಂಥ ಟ್ರೆಂಡ್. ನಾವು ಕಮ್ ಟು ದ ಕಾನ್ಸೆಪ್ಟ್. Most of the transition metal compounds, ionic as well as covalent, are colored both in solid state and in aqueous state. In your lab, we'll see about the compounds, colored compounds ಅನ್ನು ನೋಡಿರ್ತೀರ. ಫಾರ್ ಎಕ್ಸಾಂಪಲ್, ಸೋಡಿಯಂ ಮತ್ತು ಫಿನಾಫ್ಥಲಿನ್ ಇಂಡಿಕೇಟರ್ನ ಹಾಕಿದಾಗ ಏನಾಗಿರುತ್ತೆ, ಪಿಂಕ್ ಕಲರ್ ಅನ್ನೋದು ಬರುತ್ತೆ. ಹೌ ಇಟ್ ಕಮ್ಸ್? ಸೊ ಅದು ಆ್ಯಸಿಡ್ ಬೇಸ್ ಟೈಟ್ರೇಷನ್ಸ್ ಮಾಡ್ತಾ ಹೋಗ್ತೀರಾ, ಆ ಥರ ಆಗುತ್ತೆ. ಆ್ಯಂಡ್ ದೆನ್ ಫ್ಲೇಮ್ ಟೆಸ್ಟ್ ಅಂತ ಮಾಡ್ತೀರಾ. ಪ್ರಾಕ್ಟಿಕಲ್ಸಲ್ಲಿ ಫ್ಲೇಮ್ ಟೆಸ್ಟ್ ಮಾಡಿದ್ದೀರಲ್ವ? ಫ್ಲೇಮ್ ಟೆಸ್ಟ್ ಮಾಡಿದಾಗ ಏನು ಮಾಡ್ತೀರಾ, ಜಸ್ಟ್ ಟೇಕ್ a pinch of salt and paste it with the help of the concentrated HCl and thoroughly mix it, and then take that content on the spoon and just keep that spoon on the mouth of the surface area, upper layer of the flame. So upper layer of the flame ಅನ್ನು ನೀವು ಹಿಡಿದಿದ ತಕ್ಷಣ ಏನಾಗುತ್ತೆ, it burns. It means what? That content absorbs the energy, that is heat energy from the flame. And then the ions which are present, the electrons which are present in that content, ಆ ಫ್ಲೇಮ್ ಏನು ರೆಡಿ ಮಾಡಿರ್ತಿರಲ್ಲ ಪೇಸ್ಟಲ್ಲಿ, ಆ ಪೇಸ್ಟಲ್ಲಿ ಫಾರ್ ಎಕ್ಸಾಂಪಲ್ ಸೋಡಿಯಂ ಇದೆ ಅಂತ ಅಂದ್ಕೊಳ್ಳಿ, ದಟ್ ಈಸ್ 11 ಎಲೆಕ್ಟ್ರಾನ್ಸ್ ಇರುವಂಥದ್ದು. ಇಫ್ ಯು ಗಿವ್ ದ ಎನರ್ಜಿ ಟು ದಟ್ ಫ್ಲೇಮ್, ಕಂಟೆಂಟ್, ಸೋಡಿಯಂನಲ್ಲಿರುವಂಥ 11 ಎಲೆಕ್ಟ್ರಾನ್ಸಲ್ಲಿ 1 ಎಲೆಕ್ಟ್ರಾನ್ಸ್ ಏನಾಗುತ್ತೆ, ಎಕ್ಸೈಟೆಡ್ ಸ್ಟೇಟಿಗೆ ಹೋಗ್ಬಿಟ್ಟು ಗ್ರೌಂಡ್ ಸ್ಟೇಟಿಗೆ ಬರುತ್ತೆ. ದಟ್ ಗಿವ್ಸ್ ದ ಕಲರ್, ದಟ್ ಈಸ್ ಗೋಲ್ಡನ್ ಯೆಲ್ಲೋ ಕಲರ್. ಬ್ಲೂ ಕಲರ್, ಗೋಲ್ಡನ್ ಯೆಲ್ಲೋ ಕಲರನ್ನು ಕೊಡುತ್ತೆ. ಬೇರಿಯಂನ ಇದೇ ಥರ ಬಂದ್ ಮಾಡಿದ್ರೆ ಆ್ಯಪಲ್ ಗ್ರೀನ್ ಕಲರ್ನ ಕೊಡುತ್ತೆ. ಸ್ಟ್ರಾನ್ಶಿಯಂ ಕ್ರಿಮ್ಸನ್ ರೆಡ್ ಕೊಡುತ್ತೆ. ಕ್ಯಾಲ್ಶಿಯಂ ಅನ್ನೋದು ರೆಡ್ ಕಲರ್ ಕೊಡುತ್ತೆ. ಸೊ ಈ ಥರ ಪ್ರತಿಯೊಂದು ಕೂಡ ಒಂದೊಂದೊಂದು ಕಲರ್ನ ಎಕ್ಸಿಬಿಟ್ ಮಾಡ್ತಾ ಹೋಗ್ತಿರುತ್ತೆ. ಬಿಕಾಸ್
ಎನರ್ಜಿನ ಇದು ಮಾಡಿದಾಗ. ಇನ್ನೂ ತುಂಬ ಸಿಂಪಲಾಗಿ ಹೇಳಬೇಕು ಅಂದರೆ ಡಿಯರ್ ಸ್ಟೂಡೆಂಟ್ಸ್, ನೀವು ಕೂತಿರ್ತೀರಾ, ನೀವು ಓಡ್ ಹೋಗೋದಿಲ್ಲ. ನೀವು ಓಡ್ ಹೋಗೋದು, ಪಕ್ಕದಲ್ಲಿ ಏನಾದ್ರು ಬೆಂಕಿ ಹತ್ಕೋತಿದೆ ಅಂತ ಅಂದರೆ ಸಡನ್ನಾಗಿ ಏನು ಮಾಡ್ತೀರಾ, ಎದ್ದು ಓಡ್ತೀರಾ. ಇಟ್ ಮೀನ್ಸ್ ವಾಟ್, ಆಟಮ್ಸ್ which accept the energy from the other source, then it immediates what, ಅದರಲ್ಲಿರುವಂಥ ಎಲೆಕ್ಟ್ರಾನ್ಸ್ಗಳ ಮೂವ್ಮೆಂಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆ? ಸೊ ನಾವು ಲುಕ್ ಅಟ್ ಹಿಯರ್, generally the elements or ions having unpaired electrons produce colored compounds. ಅದೇ ನಾನು ಹೇಳಿದ್ದು, ಕಲರ್ಡ್ ಬರಬೇಕು ಅಂತ ಅಂದರೆ ಈಚ್ ಆ್ಯಂಡ್ ಇಂಡಿವಿಜುವಲ್ ಎಲಿಮೆಂಟ್ ಶುಡ್ ಕಂಟೈನ್ಸ್ ಅಟ್ ಲೀಸ್ಟ್ ಒನ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇನ್ ದೇರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ಸ್. otherwise it won't give up the any kind of the color. ಅರ್ಥ ಆಗ್ತದೆ? it won't import the color. ಓಕೆ, ಅರ್ಥ ಆಗ್ತಿದಲ್ವಾ? ಸೊ ಒಂದು ಕಾಂಪೌಂಡಿಂದ, ಒಂದು ಎಲಿಮೆಂಟ್ಸಿಂದ, ಒಂದು ಮೆಟಲ್ಸಿಂದ ನಾವು ಕಲರ್ನ ಎಕ್ಸಿಬಿಟ್ ಮಾಡಬೇಕು, ಕಲರ್ ನಮಗೆ ಬೇಕು ಅಂತಂದ್ರೆ ಅಲ್ಲಿ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅನ್ನೋದು ಇರಬೇಕು. ಬಟ್ ಸೊ ಎಸ್ ಬ್ಲಾಕ್ ಪಿ ಬ್ಲಾಕಿಗೆ ಕಂಪೇರ್ ಮಾಡಿದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳು ಇಂಥ ಕಲರ್ನ ಎಕ್ಸಿಬಿಟ್ ಮಾಡೋ ನೇಚರ್ ತುಂಬ ಅಂದರೆ ತುಂಬ ಇರುತ್ತೆ. ಇದರಲ್ಲಿ ನಿಮಗೆ ರೀಸೆಂಟಾಗಿ ಸಿ ಇ ಟಿಲಿ ಒಂದು ಕ್ವಶನ್ಸ್ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಏನಂತಂದರೆ ಯಾವುದು ಆಕ್ಸಿಡೇಷನ್ ಸ್ಟೇಟ್ ಅನ್ನೋದು. ಆಕ್ಸಿಡೇಷನ್ ಸ್ಟೇಟ್, ಗಿವನ್ ದ ಆಕ್ಸಿಡೇಷನ್ ಸ್ಟೇಟ್, ಒಂದು ಕೈಂಡ್ ಆಫ್ ಆಕ್ಸಿಡೇಷನ್ ಸ್ಟೇಟನ್ನು ಕೊಟ್ಟಿದ್ದಾರೆ. ಟೈಟಾನಿಯಂ Ti4+ ಅಂತ ಕೊಟ್ಟಿದ್ದಾರೆ, ಸ್ಕ್ಯಾಂಡಿಯಂ 3+ ಅಂತ ಕೊಟ್ಟಿದ್ದಾರೆ. ಇವುಗಳಲ್ಲಿ ಅರೇಂಜ್ ದ ಫಾಲೋಯಿಂಗ್ ಎಲಿಮೆಂಟ್ಸ್ ವಿಚ್ ಡು ನಾಟ್ ಇಂಪೋರ್ಟ್ ದ ಕಲರ್ ಆರ್ ವಿಚ್ ಇಂಪೋರ್ಟ್ ದ ಕಲರ್. ಆ ಥರ ಕ್ವಶನ್ಸ್ನ ಎಕ್ಸಿಬಿಟ್ ಮಾಡಿದ್ದಾರೆ. 2020 CET ಮೊನ್ನೆ ರೀಸೆಂಟಾಗಿ ನಡೆದಿರುವಂಥ ಪೇಪರಲ್ಲಿ ಕ್ವಶನ್ಸ್ ಇದೆ. ಓಕೆ, ಅದನ್ನು ನೆಕ್ಸ್ಟ್ ನಾನು ಕಾಂಪಿಟೇಟಿವ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ಸೊ ಆ ಟೈಮಲ್ಲಿ ಹೇಗೆ ಮಾಡಬೇಕು ನೀವು, ವಿಚ್ ಒನ್ ಈಸ್ ಎಕ್ಸಿಬಿಟ್ಸ್ ದ ಕಲರ್. ಫಾರ್ ಎಕ್ಸಾಂಪಲ್ ನಾವು ಕಮ್ ಟು ಹಿಯರ್, ವೆನೇಡಿಯಂ +4 ಅಂತ ಕೊಡ್ತಾರೆ, ಆರ್ ಸ್ಕ್ಯಾಂಡಿಯಂ 3+ ಅಂತ ಕೊಡ್ತಾರೆ, ಆರ್ ಜಿಂಕ್ 2+ ಅಂತ ಕೊಡ್ತಾರೆ, ಆರ್ ಕಾಪರ್ ಪ್ಲಸ್ ಅಂತ ಕೊಡ್ತಾರೆ, ಐ ಮೀನ್ 1+, ಆರ್ Ag+ ಅಂತ ಕೊಡ್ತಾರೆ. ಕ್ಲಿಯರ್? ಸೊ ಈ ಥರ ಅಯಾನ್ಸ್ಗಳನ್ನು ಕೊಟ್ಟು ನಿಮಗೇನು ಕೇಳ್ತಾರೆ ಅಂತಂದರೆ, ಇವುಗಳಲ್ಲಿ ಯಾವುದರಲ್ಲಿ ಕಲರ್ ಎಕ್ಸಿಬಿಟ್ ಆಗುತ್ತೆ, ಯಾವ್ದು ಕಲರ್ ಎಕ್ಸಿಬಿಟ್ ಮಾಡಲ್ಲ ಅಂತ ಕೇಳ್ತಾರೆ. ವೆರಿ ಸಿಂಪಲ್ ಡಿಯರ್ ಸ್ಟೂಡೆಂಟ್ಸ್, ಈ ಥರ ಕ್ವಶನ್ಸ್ ಕೊಟ್ಟಾಗ ನೀವು ಫಸ್ಟ್ ಫೋಕಸ್ ಮಾಡಬೇಕಾಗಿರೋದು ಆಕ್ಸಿಡೇಷನ್ ಸ್ಟೇಟ್, ದಟ್ ಈಸ್ +4 ಇದೆ, ವೆನೆಡಿಯಮ್, ಸ್ಕ್ಯಾಂಡಿಯಮ್ ಆದಮೇಲೆ ವೆನೆಡಿಯಮ್, ದಟ್ ಈಸ್ 22 ಆಕ್ಸಿಡೇಷನ್ ಸ್ಟೇಟ್ ಇರೋದು, ಐ ಮೀನ್ ಆಟೋಮಿಕ್ ನಂಬರ್ 22, ನಥಿಂಗ್ ಬಟ್ ದಿಸ್ ಇಸ್ D2 ಕಾನ್ಫಿಗರೇಷನ್ ಆ್ಯಂಡ್ S2 ಕಾನ್ಫಿಗರೇಷನ್ ಇರುತ್ತೆ. ನಾನು ಜನರಲ್ ಆಗಿ ಬರೀತಿದ್ದೀನಿ ಶಾರ್ಟ್ಕಟ್ಟಲ್ಲಿ, ಅಂದರೆ ನಿಮಗೆ ಕಾಂಪಿಟೇಟಿವ್ನಲ್ಲಿ ಕಂಪ್ಲೀಟ್ ಎಂಟೈರ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರ್ಕೊಂಡು ನೀವು ವರ್ಕೌಟ್ ಮಾಡೋದು ಬೇಕಾಗಲ್ಲ. ಶಾರ್ಟ್ಕಟ್ ಗೊತ್ತಿರಬೇಕು. ನೀವು D2 ಕಾನ್ಫಿಗರೇಷನ್, ಎರಡನೇ ಎಲಿಮೆಂಟ್ ಅಂದರೆ D2 ಇರುತ್ತೆ, S2 ಇದ್ದೇ ಇರುತ್ತೆ. ಅರ್ಥ ಆಗ್ತಿದಲ್ವಾ? ಸೊ ಚೇಂಜಸ್ ಆಗೋದಲ್ಲಿ ಒಂದು ಕ್ರೋಮಿಯಂನಲ್ಲಿ ಚೇಂಜಸ್ ಆಗುತ್ತೆ, ಇನ್ನೊಂದು ಕಾಪರಲ್ಲಿ ಮಾತ್ರ ಚೇಂಜ್ ಆಗುತ್ತೆ. ಅಲ್ಲಿ D4 ಇದ್ದಿದ್ದು D5 ಆಗುತ್ತೆ, S2 ಇದ್ದಿದ್ದು S1 ಆಗುತ್ತೆ, ಅಲ್ಲಿ S2 ಇದ್ದಿದ್ದು S1 ಆಗುತ್ತೆ, ಆ್ಯಂಡ್ D9 ಇದ್ದಿದ್ದು D10 ಆಗುತ್ತೆ. ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಲುಕ್ ಅಟ್ ಹಿಯರ್, D2 S2 ಅಂತ ಅಂದಾಗ, ಸೊ ಇದರಲ್ಲಿ ಈ 2 ಎಲೆಕ್ಟ್ರಾನ್ ಹೋಯ್ತು, ಈ 2 ಎಲೆಕ್ಟ್ರಾನ್ ಹೋಯ್ತು, ದಟ್ಸ್ ವೈ ಇಟ್ ಕ್ಯಾರೀಸ್ 4 ಪಾಸಿಟಿವ್ ಚಾರ್ಜ್. ಇಟ್ ಲಾಸಸ್ 4 ಎಲೆಕ್ಟ್ರಾನ್ಸ್, ದಟ್ಸ್ ವೈ 4 ಪಾಸಿಟಿವ್ ಚಾರ್ಜ್. ರಿಮೈನಿಂಗ್ ಇಲ್ಲಿ ಏನಾಗಿರುತ್ತೆ, ಇಟ್ ಈಸ್ ಕಂಪ್ಲೀಟ್ಲಿ ವಾಟ್, ಪೇರ್ಡ್ ಎಲೆಕ್ಟ್ರಾನ್ಸ್ ಇರುತ್ತೆ. ಕಂಪ್ಲೀಟ್ಲಿ ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂತ ಅಂದರೆ ದೆರ್ ಇಸ್ ನೋ ಫ್ರೀ ಎಲೆಕ್ಟ್ರಾನ್ಸ್, ನಥಿಂಗ್ ಬಟ್ ದೆರ್ ಇಸ್ ನೋ ಕ್ವಶನ್ ಆಫ್ ದ ಕಲರ್. ಕರೆಕ್ಟ್? ಸೊ ದಟ್ಸ್ ವೈ ವೆನೆಡಿಯಮ್ +4 ಇಟ್ ಡು ನಾಟ್ ಇಂಪೋರ್ಟ್ಸ್ ದ ಕಲರ್. ನೆಕ್ಸ್ಟ್ ಕಮ್ ಟು ದ ಸ್ಕ್ಯಾಂಡಿಯಮ್. Sc3+ ಅಂತ ಕೊಟ್ಟಿದ್ದಾರೆ. ವಾಟ್ ಇಸ್ ದ ಆಟೋಮಿಕ್ ನಂಬರ್ ಆಫ್ ಸ್ಕ್ಯಾಂಡಿಯಮ್? ದಟ್ ಇಸ್ 21. ಔಟರ್ ಮೋಸ್ಟ್ ಏನಾಗಿರುತ್ತೆ, D1S2, isn't it? D1S2. So that is 18 argon ಆಗಿರುತ್ತೆ, 18 + 2 20, 20 + 1 21. Now look at here, these 2 electrons and 1 electron, 3 electrons ಹೋಗಿದೆ, that's why it carries 3+ charge, and remaining set ಏನಿರುತ್ತೆ, that is paired electrons. So there is no free electrons in the scandium, that's why it do not exhibit color. Dear students, remember one thing, +3 oxidation state do not exhibit, but +2 oxidation can exhibit the color because one unpaired electrons is present in the d orbitals. Then come to the Zn2+, zinc 2+, that is atomic number is 30. As you know that this is D10 and S2, that is 4s2 configuration. Here 2+ charges, that's why it loses 2 electrons and D10 configurations. The D10 configuration is nothing but there is no free electrons in zinc 2+, and that's why it do not import any color. ಅರ್ಥ ಆಗ್ತಿದಲ್ವಾ? ಸೊ ನೆಕ್ಸ್ಟ್ ಕಮ್ ಟು ದ ಕಾಪರ್. Cu+ is there. So copper is atomic number is 29. As you know that ಚೂರು ಕಾನ್ಫಿಗರೇಷನ್ ಚೇಂಜ್ ಆಗುತ್ತೆ ಇಲ್ಲಿ. D, what is that? 10 and then 4s1. This 4s1, it carries plus charge, nothing but 1 electron hoಯ್ತು ಅಂದ್ರೆ D10. Same thing, Cu+ do not exhibits any color. But what about the Cu2+?
Dear students, now look at here Cu2 plus configuration 3D10 and then 4s7. As you know that the electronic configuration back side ಅಲ್ಲಿ ಏನಿರುತ್ತೆ ಆರ್ಗನ್ ಇರುತ್ತೆ, ನಾನು ಅದನ್ನು ಜನರಲ್ ಆಗಿ ಪದೇ ಪದೇ ಬರಿತಾ ಹೋಗಲ್ಲ, ನೀವು ಸ್ವಲ್ಪ ಸ್ಪೀಡ್ ಅಪ್ ಇರಬೇಕು ವರ್ಕಲ್ಲಿ. ಕ್ಲಿಯರ್ ಇದೆ ಅಲ್ವಾ? ಸೊ ನಾವು look at here 3D10 4s1. It means what? It loses 2 electrons, 1 electrons from here and another electron from here. Now it becomes what? 3D9. So 3D9 nothing but pairing ಮಾಡ್ತಾ ಹೋಗಿ 2 plus 2 4, 4 plus 2 6, 6 plus 2 8. 8 ಆದಮೇಲೆ 1 electron ಬರುತ್ತೆ. It contains 1 unpaired electrons. That's why Cu2 plus is colored compounds, colored ion, but Cu plus is ಕಲರ್ಲೆಸ್. ಇದು ನಿಮಗೆ ಕಾಂಪಿಟೇಟಿವ್ ಕ್ವಶನ್ಸ್ ಆಗಿರ್ಬೋದು, ಜನರಲ್ ಆಗಿ ಥಿಯರಿ ಓರಿಯೆಂಟೆಡ್ ಆಗಿ ಅಪ್ಲೈಡ್ ಕ್ವಶನ್ಸ್ ಆದರೂ ಆಗಿರ್ಬೋದು, ಆನ್ಸರ್ ಮಾಡೋದು ಗೊತ್ತಿರಬೇಕು. ಅರ್ಥ ಆಗ್ತಿದೆ ಸರ್? ಈ ಥರ ಹೇಳಿದ್ರಲ್ವಾ? ಸೊ ಬೇರೆ ಎಲಿಮೆಂಟ್ಗಳನ್ನು ತಗೊಂಡ್ರೆ ಏನಾಗುತ್ತೆ ಚೆಕ್ ಮಾಡಿ. Cr4+ ಅನ್ನು ಚೆಕ್ ಮಾಡಿ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಿಮ್ಗೆ ಹೇಳ್ಕೊಟ್ಟಿದ್ದೀನಿ, ನನ್ನ ಮೆಥಡ್ ಹೇಗೆ ನೆನ್ಪಿಟ್ಕೊಳ್ಳೋದಂತಲೂ ಹೇಳ್ಕೊಟ್ಟಿದ್ದೀನಿ. ಸೊ ಅದನ್ನು ನೀವು ಫೋಕಸ್ ಮಾಡಿ. ಕಾನ್ಸೆಪ್ಟ್ ಮೇಲೆ ನೀವು ಯಾವ್ದು ಕಲರ್ ಇಂಪಾರ್ಟ್ ಮಾಡುತ್ತೆ, ಯಾವ್ದು ಮಾಡೋದಿಲ್ಲ. ಯಾಕೆ ಮಾಡೋದಿಲ್ಲ? ಬಿಕಾಸ್ ಆಫ್ ದಿ ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಇಟ್ ವೋಂಟ್ ಇಂಪಾರ್ಟ್ ಎನಿ ಕಲರ್. ಅರ್ಥ ಆಗ್ತಿದೆ? ಇಟ್ ವೋಂಟ್ ಇಂಪಾರ್ಟ್ ಎನಿ ಕಲರ್. ಡಿಯರ್ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೋಬೇಕಿದ್ರಲ್ಲೇ. ಇಟ್ ಮೀನ್ಸ್ ವಾಟ್? If an ion gives the color means it should contains number of unpaired electrons. It should have unpaired electrons. Otherwise, it won't impart any color. ಅರ್ಥ ಆಗ್ತಿದೆ? Now look at here. So ಮೊನ್ನೆ ರೀಸೆಂಟಾಗಿ ಕೇಳಿರುವಂಥ CET ಕ್ವಶನ್ಸ್ ಏನು ಕೇಳಿದ್ದಾರೆ ಅಂತಂದರೆ ಸ್ಕ್ಯಾಂಡಿಯಮ್ ಆಕ್ಸಿಡೇಷನ್ ಸ್ಟೇಟ್. ಇದೇ ಥರ ಕ್ವಶನ್ಸ್. ಸ್ಕ್ಯಾಂಡಿಯಮ್ ಆಕ್ಸಿಡೇಷನ್ ಸ್ಟೇಟನ್ನು ಕೊಟ್ಟಿದ್ದಾರೆ, ವೆನೆಡಿಯಮ್ ಆಕ್ಸಿಡೇಷನ್ ಸ್ಟೇಟನ್ನು ಕೊಟ್ಟಿದ್ದಾರೆ, ಮ್ಯಾಂಗನೀಸ್ ಆಕ್ಸಿಡೇಷನ್, ಈ ಥರ ಬೇರೆ ಬೇರೆ ಎಲಿಮೆಂಟ್ಸ್ಗಳ ಆಕ್ಸಿಡೇಷನ್ ಕೊಟ್ಟು ಯಾವುದು ಕಲರ್ ಇಂಪಾರ್ಟ್ ಮಾಡೋಲ್ಲ ಅನ್ನೋ ಅಂಥದ್ರಲ್ಲಿ ಕ್ವಶನ್ ಕೇಳಿದ್ದಾರೆ. ಸೊ ನಿಮಗೆ ಆನ್ಸರ್ ಹೇಗೆ ಗೊತ್ತಾಗಬೇಕು? ನಾವು ಲುಕ್ ಅಟ್ ಹಿಯರ್. I have given here some related colored compounds. Now one is scandium oxide, that is in white color. This is what white color. Titanium oxide, that is white color. Manganese chloride, that is white color. And zinc sulfate is white in color. These 4 elements exhibit what? White in color, nothing but they do not contain any kind of the unpaired electrons. Isn't it? ಸೊ ಈ ಥರ ಆಕ್ಸಿಡೇಷನ್ ಸ್ಟೇಟ್ ಅಂದರೆ ಈ ಥರ ವೈಟ್ ಕಲರ್ನ ಕೊಡ್ತಿದೆ ಅಂತಂದರೆ ಅಲ್ಲಿ ಯಾವುದೇ ರೀತಿಯಾದಂತಹ ಕಲರ್ ಅನ್ನೋದು ಇರೋದಿಲ್ಲ. ನೆನಪಲ್ಲಿ ಇಟ್ಕೋಬೇಕು, ಕಲರ್ ಕಾಂಪೌಂಡ್ಸ್ ಆಗಿರಲ್ಲ. ಸೊ ಟೈಟಾನಿಯಂ ಆಕ್ಸೈಡ್ ನಥಿಂಗ್ ಬಟ್ ಇಟ್ ಎಕ್ಸಿಬಿಟ್ಸ್ +4 ಆಕ್ಸಿಡೇಷನ್ ಸ್ಟೇಟ್. +4 ಆಕ್ಸಿಡೇಷನ್ ಸ್ಟೇಟ್ ನಥಿಂಗ್ ಬಟ್ ಇಟ್ ಈಸ್ ವಾಟ್? ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಆಗಿರುತ್ತೆ. ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ ಇದೆ ಅಂದರೆ ಡಿಯರ್ ಸ್ಟೂಡೆಂಟ್ಸ್ ಇಟ್ ವೋಂಟ್ ಇಂಪಾರ್ಟ್ ಎನಿ ಕೈಂಡ್ ಆಫ್ ದಿ ಕಲರ್, ನಥಿಂಗ್ ಬಟ್ ಇಟ್ ಎಕ್ಸಿಬಿಟ್ಸ್ ಓನ್ಲಿ ವೈಟ್ ಕಲರ್. ನೆಕ್ಸ್ಟ್ ಸ್ಕ್ಯಾಂಡಿಯಮ್ ಆಕ್ಸೈಡ್. ಸ್ಕ್ಯಾಂಡಿಯಮ್ ಆಕ್ಸೈಡ್ ಅಂತ ಬಂದಾಗ Sc3+, ದಟ್ ಇಸ್ ಸ್ಕ್ಯಾಂಡಿಯಮ್ ಆಕ್ಸೈಡ್. ಇಫ್ ಇಟ್ ಇಸ್ 2+, ದೆನ್ ಇಟ್ ಇಂಪಾರ್ಟ್ಸ್ ಸಮ್ ಕಲರ್, ಬಟ್ ಇಟ್ ಈಸ್ Sc3+ ಆಗಿರೋದ್ರಿಂದ ವೈಟ್ ಕಲರಲ್ಲಿರುತ್ತೆ. ಮ್ಯಾಂಗನೀಸ್ ಕ್ಲೋರೈಡ್ ಅಂತ ಕೊಟ್ಟಿರೋದಾರೆ. ಮ್ಯಾಂಗನೀಸ್ ಕ್ಲೋರೈಡ್ ಟೆಟ್ರಾಹೈಡ್ರೇಟ್ ಅಂತ ಕೊಟ್ಟಿದ್ದಾರೆ. ಮ್ಯಾಂಗನೀಸ್ ಕ್ಲೋರೈಡ್ ಟೆಟ್ರಾಹೈಡ್ರೇಟ್ ನಥಿಂಗ್ ಬಟ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ 2 +2 ಇದೆ. +2 ಇರೋದ್ರಿಂದ ಇಟ್ ಈಸ್ ಇನ್ ವೈಟ್ ಇನ್ ಕಲರ್. ಹಾಗಾದರೆ ವಾಟ್ ಇಸ್ ದ ಅಟಾಮಿಕ್ ನಂಬರ್ ಆಫ್ ಮ್ಯಾಂಗನೀಸ್? ಆಸ್ ಯು ನೋ ದಟ್ ಮ್ಯಾಂಗನೀಸ್ ಅಟಾಮಿಕ್ ನಂಬರ್ ಈಸ್ 25. Scandium, titanium, vanadium, chromium and manganese. Manganese atomic number is 25. So that is manganese atomic number 25. It is D5 4s2 configuration. D5 4s2 configuration. As you know that this is D5 4s2 configuration. So ನೋಡಿ 2 electrons ಇಲ್ಲಿಂದ ಹೋಗುತ್ತೆ, then it carries Mn+2. Mn+2. Now D5 nothing but it contains 5 unpaired electrons, isn't it? It contains 5 unpaired electrons. 5 unpaired electrons ಇರೋದ್ರಿಂದ ಇಲ್ಲಿ ಕಲರ್ ಅನ್ನೋದು ಎಕ್ಸಿಬಿಟ್ ಆಗುತ್ತಾ ಆಗಲ್ವಾ? ಎಕ್ಸಿಬಿಟ್ ಆಗುತ್ತಾ ಆಗಲ್ವಾ? ಬಟ್ ನೋಡಿ ಡಿಯರ್ ಸ್ಟೂಡೆಂಟ್ಸ್, ಇಲ್ಲೇನು ಕೊಟ್ಟಿದ್ದಾರೆ? ಮ್ಯಾಂಗನೀಸ್ ಕ್ಲೋರೈಡ್ ಟೆಟ್ರಾಹೈಡ್ರೇಟ್ ಕಂಪ್ಲೀಟ್ ಕಾಂಪ್ಲೆಕ್ಸನ್ನು ನೀವು ಅನಾಲಿಸಿಸ್ ಮಾಡ್ತಾ ಹೋದಾಗ ಇಟ್ ಡು ನಾಟ್ ಎಕ್ಸಿಬಿಟ್ಸ್ ಕಲರ್, ನಥಿಂಗ್ ಬಟ್ ಪ್ಲಸ್ ಆಕ್ಸಿಡೇಷನ್, ಐ ಮೀನ್ ವೈಟ್ ಕಲರ್ ಕಾಂಪೋನೆಂಟ್ ಬರುತ್ತೆ. ಅರ್ಥ ಆಗ್ತಿದೆ? ಇವನ್ ಇಲ್ಲಿ ಏನು ಅನ್ಸುತ್ತೆ ನಿಮಗೆ? ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇದೆ, ಎಕ್ಸಿಬಿಟ್ ಮಾಡಬೇಕು ಅಂತ ಅನ್ಸುತ್ತೆ, ಬಟ್ ಜೊತೆ ಕಾಂಪ್ಲೆಕ್ಸ್ ಕೊಟ್ಟಿದ್ದಾರೆ, ಟೆಟ್ರಾಹೈಡ್ರೇಟ್ ಅನ್ನೋ ಕಾಂಪ್ಲೆಕ್ಸ್ ಕೊಡ್ತಾರೆ. ಸೊ ಈ ಎಂಟೈರ್ ಕಂಟೆಂಟ್ ಇರುವಂಥ 5 ಎಲೆಕ್ಟ್ರಾನ್ಸ್ಗಳು ಅದ್ರ ಜೊತೆ ಇನ್ವಾಲ್ವ್ ಆದಾಗ ದೇರ್ ಇಸ್ ನೋ ಫ್ರೀ ಎಲೆಕ್ಟ್ರಾನ್ಸ್. ನೆಕ್ಸ್ಟ್ ಕಮ್ ಟು ದ ಲಾಸ್ಟ್ ಒನ್, ಜಿಂಕ್ ಸಲ್ಫೇಟ್ ಹೆಪ್ಟಾಹೈಡ್ರೇಟ್ ಅಂತ ಇದೆ. ಸೊ ಜಿಂಕ್ ಕಾಂಪೌಂಡ್ಸಲ್ಲಿ ಬರುವಂಥ ಆಕ್ಸಿಡೇಷನ್ ಸ್ಟೇಟ್ +2 ಆಕ್ಸಿಡೇಷನ್ ಸ್ಟೇಟ್ ಬಂತು ಅಂದರೆ ಇಟ್ ವೋಂಟ್ ಎಕ್ಸಿಬಿಟ್ಸ್ ಎನಿ ಕೈಂಡ್ ಆಫ್ ದ ಕಲರ್. ಅರ್ಥ ಆಗ್ತಿದೆ? ಜಿಂಕ್ ಸಲ್ಫೇಟ್ ಹೆಪ್ಟಾಹೈಡ್ರೇಟ್. ಅರ್ಥ ಆಗ್ತಿದೆ ಅಲ್ವಾ? ಸೊ ಏನು ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಇತ್ತು ಅಂದರೆ ಮಾತ್ರ ಡಿ ಬ್ಲಾಕ್ ಎಲಿಮೆಂಟ್ಸಲ್ಲಿರುವಂಥ ಎಲಿಮೆಂಟ್ಗಳು ಪ್ರತಿಯೊಂದು ಕಲರ್ನ ಎಕ್ಸಿಬಿಟ್ ಮಾಡ್ತಾ ಹೋಗುತ್ತೆ. ಅದರ್ವೈಸ್ if there is no free electrons, then it won't exhibit, it won't impart any kind of the color. Dear students, ಇನ್ನೊಂದು ನೆನಪಿಟ್ಕೊಳ್ಳಿ, ವೆನೆಡಿಯಮ್ ಸಲ್ಫೇಟ್ ಡೈಹೈಡ್ರೇಟ್ and then copper sulfate pentahydrate. Copper sulfate pentahydrate
that is CuSO4.5H2O, copper sulfate pentahydrate. Now look at here, it gives which color? That is blue color, copper sulfate, okay, pentahydrate, copper sulfate pentahydrate. Here we can see all kind of the bonds. One is ionic bond ನೋಡ್ಬೋದು, ಕೋವೆಲೆಂಟ್ ಬಾಂಡ್ ನೋಡ್ಬೋದು, ಕೋಆರ್ಡಿನೇಷನ್ ಬಾಂಡ್ ನೋಡ್ಬೋದು, ಹೈಡ್ರೋಜನ್ ಬಾಂಡ್ ಅನ್ನು ಕೂಡ ನೋಡ್ಬೋದು. CuSO4 ಅನ್ನೋದು ಡಿಸೋಸಿಯೇಟ್ ಆದರೆ Cu2+ ಕಾಂಪೋನೆಂಟ್ ಫಾರ್ಮೇಷನ್ ಆಗುತ್ತೆ. Cu2+ ನಿಮಗೆ ಮೊದಲೇ ಹೇಳಿದ್ದೀನಿ, Cu+ ಇಟ್ ವೋಂಟ್ ಇಂಪಾರ್ಟ್ ಎನಿ ಕಲರ್, ಬಟ್ Cu2+ ಅನ್ನೋದು ಇಟ್ ಗಿವ್ಸ್ ದ ಕಲರ್. ಗೊತ್ತಿದೆ ಅಲ್ವಾ ನಿಮಗೆ? ಇದ್ರ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ನೆಕ್ಸ್ಟ್ ಡಿಯರ್ ಸ್ಟೂಡೆಂಟ್ಸ್, ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ catalytic properties. Catalytic properties, what are the catalyst? Catalyst anta andre what is catalytic property? Catalyst means which enhance the rate of the reaction without undergoing any chemical change and physical change. So it means what? ಕೆಟಲಿಸ್ಟ್ ಅನ್ನೋದು ಯಾವುದೇ ರೀತಿಯಾದಂತಹ ಫಿಸಿಕಲ್ ಚೇಂಜ್ ಮತ್ತು ಕೆಮಿಕಲ್ ಚೇಂಜಲ್ಲಿ ಇನ್ವಾಲ್ವ್ ಆಗ್ದೇನೆ ಒಂದು ನಡೀತಿರುವಂಥ ಪ್ರೋಸೆಸ್ಸಲ್ಲಿರುವಂಥ ರಿಯಾಕ್ಷನ್ನ ರೇಟನ್ನು ಇನ್ಕ್ರೀಸ್ ಮಾಡ್ತಾ ಹೋಗುತ್ತೆ. ರೇಟ್ ಆಫ್ ದ ರಿಯಾಕ್ಷನ್, ನಿಮಗೆ ಕೆಮಿಕಲ್ ಕೈನೆಟಿಕ್ಸ್ ಅನ್ನೋ ಒಂದು ಚಾಪ್ಟರ್ ಬರುತ್ತೆ, ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಸೊ ರೇಟ್ ಆಫ್ ದ ರಿಯಾಕ್ಷನ್ ಇನ್ನೂ ಸಿಂಪಲ್ ಫಾರ್ಮಲ್ಲಿ ತಿಳ್ಕೊಳ್ಳೋದಂದ್ರೆ ಸ್ಪೀಡ್ ಅಪ್ ಆಫ್ ದ ರಿಯಾಕ್ಷನ್ ಅಷ್ಟೇ. ಒಂದು 4 ಗಂಟೆಲಿ ನಡೆಯುವಂಥ ರಿಯಾಕ್ಷನ್ನ 1 ಗಂಟೆ ಅರ್ಧ ಗಂಟೆಲಿ ನಡೆಯುವಂಥ ಪ್ರೋಸೆಸ್ ಮಾಡುತ್ತೆ. ದಟ್ ಈಸ್ ವಾಟ್ ಕೆಟಲಿಸ್ಟ್. ಸೊ ಡಿ ಬ್ಲಾಕ್ ಎಲಿಮೆಂಟ್ಸ್, almost all elements involved in the catalytic process, nothing but these are acts as catalyst, nothing but these catalysts provide the surface area to the reactants. ಸೊ ಇನ್ಕಮಿಂಗ್ ರಿಯಾಕ್ಟೆಂಟ್ಸ್ ಇದೆ, ಆ ರಿಯಾಕ್ಟೆಂಟ್ಸ್ನ ಕ್ಯಾರಿ ಮಾಡ್ಕೊಂಡು ಹೋಗ್ಬಿಟ್ಟು ಪ್ರಾಡಕ್ಟನ್ನು ಮಾಡುತ್ತೆ. ಪ್ರಾಡಕ್ಟ್ ಬಂದ ತಕ್ಷಣ ಏನಾಗುತ್ತೆ, ಅದ್ರ ಪಾಡಿಗೋದು ಕೆಟಲಿಸ್ಟ್ ಅನ್ನೋದು ಮತ್ತೆ ಇನ್ನೊಂದು ರಿಯಾಕ್ಟೆಂಟ್ ಜೊತೆ ಜಾಯ್ನ್ ಆಗುತ್ತೆ. ಇಟ್ ಈಸ್ ಲೈಕ್ ವಾಟ್ ಬಸ್ ಒಳಗಡೆ ನಾವು ಕೂತಿದ್ದೀವಿ ಅಂತಂದರೆ, ನಾವು ಈಗ ನಡ್ಕೊಂಡು ಹೋದರೆ ನಮ್ಮ ಊರುಗಳಿಗೆ ಒಂದು 45 ಮಿನಿಟ್ಸ್ ಎಷ್ಟು ಡಿಸ್ಟೆನ್ಸ್ ಇರುತ್ತೆ, ಎಷ್ಟು ಅವರ್ ಆಗುತ್ತೋ ಅಷ್ಟು ಅವರ್ ಆಗುತ್ತೆ. ಬಟ್ ವೆಲ್ ಯು ಆರ್ ಸಿಟಿಂಗ್ ಇನ್ ದ ಬಸ್ ಕ್ಯಾರೀಸ್ ಯು ಆ್ಯಂಡ್ ಇಟ್ ರೀಚಸ್ ಯುವರ್ ಗೋಲ್. ಓಕೆ, ದೆನ್ ನೀವು ಸ್ಟಾಪ್ ಬಂದಾಗ ನೀವು ಇಳಿದು ಹೋಗ್ತೀರಾ, ಬಸ್ ಅದರ ಪಾಡಿಗೆ ಅದು ಮುಂದೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ವಾಟ್ ಇಸ್ ದ ರೋಲ್ ಆಫ್ ದ ಬಸ್ ದೇರ್? It acts as catalyst. That's why it acts as a catalyst, nothing but it speed up your reaction, nothing but your destination na speed ಮಾಡಿಬಿಟ್ಟು, ರೀಚ್ ಆಗುವಂಥ ಟೈಮ್ ಏನಿರುತ್ತೆ ಅದನ್ನು ಸ್ಪೀಡ್ ಮಾಡಿ ಇಳಿಸೋಗುತ್ತೆ. ದಟ್ ಈಸ್ ಕೆಟಲಿಸ್ಟ್. ಇನ್ನೂ ಸಿಂಪಲ್ ಆಗಿ ತಮಾಷೆ ಹೇಳೋದಾದರೆ, ಕೆಟಲಿಸ್ಟ್ ಅಂತ ಅಂದರೆ ನೀವು ನಿಮ್ಮ ಮನೆಯಿಂದ ಹೊರಗಡೆ ಬರ್ತಿದ್ದೀರಾ ಅಂತ ಅಂದರೆ, ಕ್ಯಾಶುವಲ್ ಆಗಿ ನಿಮ್ಮ ಮನೆಗೆ ಬರಬೇಕಂದ್ರೆ ತುಂಬ ಲೇಟಾಗಿ ಅವ್ರ ಜೊತೆ ಮಾತಾಡ್ಕೊಂಡು ಬರ್ತೀರಾ. ಇಫ್ ಇನ್ ಕೇಸ್ ನಿಮಗೆ ಯಾವುದಾದ್ರೂ ನಾಯಿ ಬೆನ್ನತ್ಕೊಂಡು ಬಂದರೆ ಏನು ಮಾಡ್ತೀರಾ? ಸ್ಪೀಡ್ ಮಾಡ್ಕೊಂಡು ಜೋರಾಗಿ ಓಡೋಗ್ಬಿಡ್ತೀರಾ. ಸೊ ದೇರ್ ದ ಡಾಗ್ ಆ್ಯಕ್ಟ್ಸ್ ಆಸ್ ಕೆಟಲಿಸ್ಟ್, ಯು ಆರ್ ಆ್ಯಕ್ಟ್ಸ್ ಆಸ್ ರಿಯಾಕ್ಟೆಂಟನ್ನು ರೇಟ್ನ ಸ್ಪೀಡ್ ಮಾಡುವಂಥದ್ದು ಯಾವುದು? ದಟ್ ಈಸ್ ಡಾಗ್. ತಮಾಷೆಗೆ ಹೇಳಿದ್ದು ಕಾನ್ಸೆಪ್ಟ್ ಅರ್ಥ ಆದರೆ ಸಾಕು. ಓಕೆ, ಸೊ ನಾವು ಕಮ್ ಟು ಹಿಯರ್ catalytic properties in that vanadium oxide, that is V2O5 in contact process. Vanadium oxide, it acts as what? Catalyst in the contact process. What is contact process? In contact process we are going to manufacture the concentrated sulfuric acid. You will be discuss this concept in P block elements. ನಿಮಗೆ ಸೆಕೆಂಡ್ PU ಇದೆ P block elements ಅಂತ ಮೇಜರ್ ಟಾಪಿಕ್. ಆ ಚಾಪ್ಟರಿಂದ 9 ಮಾರ್ಕ್ಸ್ ಬರುವಂಥದ್ದು ಇರುತ್ತೆ. ಕಾಂಪಿಟೇಟಿವ್ನಲ್ಲಿ ಅದನ್ನು ವೇಟೇಜು 3.5ನ ವೇಟೇಜನ್ನು ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಟಾಪಿಕ್, ತುಂಬ ಈಸಿಯೆಸ್ಟ್ ಕಾನ್ಸೆಪ್ಟ್. ಸೊ ಟಫ್ ಅಂತ ಅನಿಸೋದೇ ಇಲ್ಲ ನಿಮಗೆ. ಸೊ ಕಾಂಟ್ಯಾಕ್ಟ್ ಪ್ರೊಸೆಸ್ಸಲ್ಲಿ ಏನು ಮಾಡ್ತಾರೆ ಅಂದರೆ, ವೆನೆಡಿಯಮ್ ಆಕ್ಸೈಡ್ ಇಟ್ ಯೂಸಸ್ ಇನ್ ಕಾಂಟ್ಯಾಕ್ಟ್ ಪ್ರೊಸೆಸ್. ನಾವು ಲುಕ್ ಅಟ್ ಹಿಯರ್, ಸಲ್ಫರ್ ಡೈಆಕ್ಸೈಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಲ್ಫರ್ ಟ್ರೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸಲ್ಫರ್ ಟ್ರೈಆಕ್ಸೈಡ್. ಸೊ ಈ ಟೈಮಲ್ಲಿ ನಾವು ಯೂಸ್ ಮಾಡುವಂಥ ಕೆಟಲಿಸ್ಟ್ ಯಾವುದಾಗಿರುತ್ತೆ? ವೆನೆಡಿಯಮ್ ಪೆಂಟಾಕ್ಸೈಡ್. ಸೊ 5 to 10 divided by 2 nothing but 5 plus 5 ಆಕ್ಸಿಡೇಷನ್ ಸ್ಟೇಟ್ ಇರುವಂಥದ್ದು ವೆನೆಡಿಯಮ್ ಪೆಂಟಾಕ್ಸೈಡಿಗೆ. ಇಲ್ಲಿ ವೆನೆಡಿಯಮಿಗೆ 5 ಆಕ್ಸಿಡೇಷನ್ ಸ್ಟೇಟ್ ಇರುತ್ತೆ. ನಾವು ರಿಯಾಕ್ಷನ್ಸ್ ನೋಡಿ, SO2 plus O2 ಇದೆ, ಇಲ್ಲಿ SO3 ಇದೆ. ಮೇಕ್ ಇಟ್ ಹಿಯರ್, ದಿಸ್ ಇಸ್ ವಾಟ್ 2s. 2 to the 4 oxygen plus 2, 6 oxygen ಆಗುತ್ತೆ. ಮೇಕ್ ಇಟ್ 2s. ಸೊ 2s, 2 3 is a 6 oxygen, 2 to the 4 plus 2, 6 oxygen. ರಿಯಾಕ್ಷನ್ ಏನಾಗಿದೆ? ಬ್ಯಾಲೆನ್ಸ್ ಆಗಿದೆ, isn't it? Now dear students, vanadium pentoxide ಕೆಲಸ ಏನು ಅಂತ ಅಂದರೆ, it speed up the formation of the sulfur trioxide, conversions of sulfur dioxide into sulfur trioxide ಮಾಡುತ್ತೆ. ಸೊ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಮೇಜರ್ ಆಗಿ ಅವರು 2 ಕಾನ್ಸೆಪ್ಟನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಒನ್ ಈಸ್ ಮನಿ ಆ್ಯಂಡ್ ಸೆಕೆಂಡ್ ಒನ್ ಈಸ್ ಟೈಮ್. ಸೊ ಕಡಿಮೆ ಅಮೌಂಟಲ್ಲಿ ಕಡಿಮೆ ಟೈಮ್ನಲ್ಲಿ ರಿಯಾಕ್ಷನ್ ಏನಾಗಬೇಕು? ಜಾಸ್ತಿ ಆಗಬೇಕು, ಪ್ರಾಡಕ್ಟ್ ಅನ್ನೋದು ಜಾಸ್ತಿ ಬರಬೇಕು. ಇಂಥ ಟೈಮ್ನಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ, ಸೈಂಟಿಸ್ಟ್ಗಳಾಗಿರಿ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಏನು ಮಾಡ್ತಾರೆ ಅಂದರೆ, ಸೊ 4 hours 5 hours ನಾವು 2 ರಿಂದ 3 ಪ್ರಾಡಕ್ಟನ್ನು ಮಾತ್ರ ಪಡೆಯೋಕ್ಕಾಗ್ತಿದೆ ಅಂದರೆ ಇನ್ಕಮ್ ಅನ್ನೋದು ನಮಗೆ ಕಡಿಮೆ ಆಗುತ್ತೆ. ದಟ್ಸ್ ವೈ ದೇ ಡಿಸೈಡೆಡ್ ದಟ್
ಒಂದು ಕಾನ್ಸೆಪ್ಟ್ ಸಬ್ಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ತಾರೆ. ಆ ಸಬ್ಸ್ಟೆನ್ಸಿಂದ ಏನು ಮಾಡ್ತಾರೆ, 1 ಅವರಲ್ಲಿ ನಡಿಬೇಕಾಗಿರೋ ರಿಯಾಕ್ಷನ್ ಜಸ್ಟ್ 10 ಮಿನಿಟಲ್ಲಿ ನಡೆಯುತ್ತೆ. 10 ಮಿನಿಟಲ್ಲಿ ರಿಯಾಕ್ಷನ್ಸ್ ನಡೀತಿದೆ ಅಂತಂದರೆ ಅಲ್ಲಿ ನಮಗೆ ಮನಿನೂ ಉಳಿತು, ದುಡ್ಡು ಉಳಿತು, ಜೊತೆಗೆ ಟೈಮು ಕೂಡ ಉಳಿತು. ಸೊ 10 ಮಿನಿಟ್ಸ್ ಒಳಗಡೆ 1 ಗಂಟೆಲಿ ಆಗಬೇಕಾಗಿರೋದನ್ನ 10 ಮಿನಿಟ್ಸಲ್ಲಿ ಆಗ್ತಿದೆ ಅಂದರೆ ನಂಬರ್ ಆಫ್ ಪ್ರಾಡಕ್ಟ್ ಏನಾಗ್ತಿರುತ್ತೆ, ಜಾಸ್ತಿ ಆಗ್ತಾ ಹೋಗುತ್ತೆ. ನಂಬರ್ ಆಫ್ ಪ್ರಾಡಕ್ಟ್ ಜಾಸ್ತಿ ಆಗ್ತಿದೆ ಅಂದರೆ ಕಂಪ್ನಿಗೆ ಇನ್ಕಮು ಕೂಡ ಏನಾಗ್ತಿರುತ್ತೆ, ಜಾಸ್ತಿ ಆಗುತ್ತೆ. ದಟ್ಸ್ ವೈ ದೇ ಫೈಂಡ್ ಔಟ್ ದ term substance that is catalyst. So now look at here. So vanadium pentoxide ಈ ಕನ್ವರ್ಷನ್ ಪ್ರೋಸೆಸ್ ಏನು ಮಾಡುತ್ತೆ, ಸ್ಪೀಡ್ ಮಾಡ್ತಾ ಹೋಗ್ತಿರುತ್ತೆ. ನೆಕ್ಸ್ಟ್ ಒನ್ ಈಸ್ ಫೈನ್ಲಿ ಡಿವೈಡೆಡ್ ಐರನ್ ಇನ್ ಹೇಬರ್ಸ್ ಪ್ರೋಸೆಸ್. ಸೊ ವಾಟ್ ಇಸ್ ಹೇಬರ್ಸ್ ಪ್ರೋಸೆಸ್? ಹೇಬರ್ಸ್ ಪ್ರೋಸೆಸ್ ಈಸ್ ಮೇಡ್ ಫಾರ್ ದ ಮ್ಯಾನುಫ್ಯಾಕ್ಚರ್ ಆಫ್ ದ ಅಮೋನಿಯಾ. This is also comes in second PUC, that is P block element chapter, and this is finely divided iron, that is Haber's process. It also comes in what is P block elements. So now look at his Haber's process. While you are writing Haber's process, first one is nitrogen and second one is hydrogen, that gives rise to, this is equilibrium reaction, it gives ammonia as gas. Okay, this is what ammonia, NH3 ಅಂದ್ರೆ ammonia. So ಈ ammonia formation ಆಗೋದೇನಾಗಿರುತ್ತೆ, ಕೆಲವೊಂದು ಟೈಮ್ನಲ್ಲಿ ತುಂಬ ಸ್ಲೋ ಆಗುತ್ತೆ. ಸೊ ಇಲ್ಲಿ ಲೀ-ಚಾಟ್ಲರ್ಸ್ ಪ್ರಿನ್ಸಿಪಲ್ ಅನ್ನೋದನ್ನು ಯೂಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಪ್ರೆಷರ್, ಟೆಂಪ್ರೇಚರ್ ಜೊತೆಗೆ ಕೆಟಲಿಸ್ಟ್ಗಳನ್ನು ಯೂಸ್ ಮಾಡ್ತಾ ಹೋಗ್ತಾರೆ. ಹಿಯರ್ ಫೈನಲಿ ಡಿವೈಡೆಡ್ ಐರನ್ ಆಕ್ಟ್ಸ್ ಆಸ್ ವಾಟ್, ಕೆಟಲಿಸ್ಟ್. ಇಟ್ ಆಕ್ಟ್ಸ್ ಆಸ್ catalyst. It means it provides the surface area to these two gases. So surface area ಹೀಗಿರುತ್ತೆ, ಸರ್ಫೇಸ್ ಏರಿಯಾದ ಮೇಲೆ ಗ್ಯಾಸ್ಗಳು ಬಂದು ಕೂತ್ಕೊಳ್ಳುತ್ತೆ, ಗ್ಯಾಸ್ಗಳು ಕಂಬೈನ್ ಆಗ್ತಾ ಹೋಗುತ್ತೆ. ಇದ್ರ ರೇಟನ್ನು ಏನು ಮಾಡ್ತಾ, ಪ್ರಾಡಕ್ಟ್ ಫಾರ್ಮೇಷನ್ ಆಗೋದು ಏನು ಮಾಡುತ್ತೆ, ಸ್ಪೀಡ್ ಮಾಡ್ತಾ ಹೋಗುತ್ತೆ. ನಾವು ದಿಸ್ ಐರನ್ ಆಕ್ಟ್ಸ್ ಆಸ್ catalyst. ಸೊ ರಿಯಾಕ್ಷನ್ ಬ್ಯಾಲೆನ್ಸ್ ಆಗಿದೆ ನೋಡಿ, 2 ಹೈಡ್ರೋಜನ್ ಇದೆ, ಇಲ್ಲಿ 2 ನೈಟ್ರೋಜನ್ ಇದೆ. ಸೊ ಮೇಕ್ ಇಟ್ 2 ನೈಟ್ರೋಜನ್, 2 3s are 6 ಹೈಡ್ರೋಜನ್, ದಟ್ಸ್ ವೈ ದಿಸ್ ಇಸ್ 3 hydrogen, 3 2s are 6. This is what Haber's process, manufacture of ammonia. ನೋಡಿ ಇದು ಬರ್ದು ಇದ್ರ ಜೊತೆ ಒಂದು ಡಯಾಗ್ರಾಮ್ ಬರ್ದು ಕಂಡೀಷನ್ಸ್ಗಳನ್ನ ಬರೆದ್ರೆ 3 ಮಾರ್ಕ್ಸ್ ಇರುತ್ತೆ. ಪಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ಕಂಪಲ್ಸರಿ ಕ್ವಶನ್ ನಂಬರ್ 20, 21, 22 ಬೋರ್ಡ್ನ ಪ್ರೀವಿಯಸ್ ಇಯರ್ದು ಬ್ಲೂ ಪ್ರಿಂಟ್ ನೋಡಿ ನಾನು ಹೇಳ್ತಿರೋದು, ಆಯ್ತಾ. ಸೊ ನೆಕ್ಸ್ಟ್ ಇಯರ್ ವೇರಿಯೇಷನ್ ಆಗ್ಬೋದು ಅಥವಾ ಹಾಗೆ ಸೇಮ್ ಇರ್ಬೋದು. ಕ್ವಶನ್ ನಂಬರ್ 20, 21, 22 ಇಟ್ ಕಮ್ಸ್ ಫ್ರಮ್ ಪಿ ಬ್ಲಾಕ್ ಎಲಿಮೆಂಟ್ಸ್. 23, 24 ಅನ್ನೋದು ಡಿ ಬ್ಲಾಕ್ ಎಲಿಮೆಂಟ್ಸ್ ಆಗಿರುತ್ತೆ. 25, 26 ಅನ್ನೋದು ಕೋಆರ್ಡಿನೇಷನ್ ಕಾಂಪೌಂಡ್ ಆಗಿರುತ್ತೆ. ದೀಸ್ ಆರ್ 3 ಮಾರ್ಕ್ಸ್ ಕ್ವಶನ್ ಇರೋವಂಥದ್ದು. ನಾವು ಲುಕ್ ಅಟ್ ಹಿಯರ್, ನಿಕಲ್ ಇನ್ ಕೆಟಲಿಟಿಕ್ ಆಫ್ ಹೈಡ್ರೋಜಿನೇಷನ್ಸ್. ವೆರಿ ಸಿಂಪಲ್, ನಿಕಲ್ ಕೆಟಲಿಸ್ಟನ್ನು ನೀವು ಯೂಸ್ ಮಾಡಿದ್ರೆ, ನಿಕಲ್ ಕೆಟಲಿಸ್ಟ್, ನಾವು ಐ ಆಮ್ ಗೋಯಿಂಗ್ ಟು ರೈಟ್ ಹಿಯರ್ CH2 ಡಬಲ್ ಬಾಂಡ್ CH2. ದಿಸ್ ಇಸ್ ವಾಟ್ hydrogenation. Hydrogenation nothing but what, addition of hydrogen, just addition the hydrogen. So 2 hydrogen na addition ಮಾಡಿದ್ದೀನಿ. Now look at here, these two hydrogen ಏನಾಗುತ್ತೆ, ಆ್ಯಡ್ ಆಗುತ್ತೆ. ಇಲ್ಲಿ 1 ಹೈಡ್ರೋಜನ್ ಇಲ್ಲ ಆ್ಯಡ್ ಆಗುತ್ತೆ, 1 ಹೈಡ್ರೋಜನ್ ಇಲ್ಲ ಆ್ಯಡ್ ಆಗುತ್ತೆ. Now it becomes CH3 single bond CH3. ಸೊ ನಿಕ್ಕಲ್ ಅನ್ನೋದು ಈ ರಿಯಾಕ್ಟೆಂಟ್ಸ್ಗಳು ಕಂಬೈನ್ ಆಗ್ತಿರುತ್ತೆ. ಇಟ್ ನೆವರ್ ಇನಿಷಿಯೇಟ್ಸ್ ದ ಎನಿ ಕೈಂಡ್ ಆಫ್ ದ ರಿಯಾಕ್ಷನ್. ಇಟ್ ಆಕ್ಟ್ಸ್ ಆಸ್ ಜಸ್ಟ್ ಕ್ಯಾಟಲಿಸ್ಟ್. ಇಟ್ ಆಕ್ಟ್ಸ್ ಆಸ್, ಇಟ್ ಎನ್ಹಾನ್ಸ್ ದ ರೇಟ್ ಆಫ್ ದ ರಿಯಾಕ್ಷನ್. ಇನಿಷಿಯೇಟ್ ಆಗಿರುವಂಥ ರಿಯಾಕ್ಷನ್ ಸ್ಪೀಡನ್ನು ಜಾಸ್ತಿ ಮಾಡ್ತಾ ಹೋಗುತ್ತೆ ಹೊರತು ಕೆಟಲಿಸ್ಟ್ ಯಾವತ್ತೂ ಕೂಡ ಯಾವುದೇ ರಿಯಾಕ್ಷನ್ನ ಇನಿಷಿಯೇಟ್ ಮಾಡಲ್ಲ, ಯಾವುದೇ ಈಕ್ವಿಲಿಬ್ರಿಯಂ ಕಾನ್ಸೆಪ್ಟನ್ನು ಡಿಸ್ಟರ್ಬ್ ಮಾಡೋಕ್ಕೆ ಹೋಗೋದಿಲ್ಲ. ವಿತೌಟ್ ಡಿಸ್ಟರ್ಬಿಂಗ್ ಎನಿ ಈಕ್ವಿಲಿಬ್ರಿಯಂ ಇಟ್ enhance the rate of the reaction. Okay, so CH2 double bond CH2 H2 ಆಯಿತು, that gives CH3 that nickel acts as catalyst. The role provides the surface area to this one and it speed up the rate of the reaction. Next one is cobalt, synthesis of gasoline ಅಂತ ಇದೆ. ಗ್ಯಾಸೋಲಿನ್ ಸಿಂಥೆಸಿಸ್ ಮಾಡಬೇಕಾದ್ರೆ ಕೋಬಾಲ್ಟ್ ಅನ್ನೋದು ಇಲ್ಲಿ ಸರ್ಫೇಸ್ ಏರಿಯಾನ ಪ್ರೊವೈಡ್ ಮಾಡುತ್ತೆ. ಸೇಮ್ ಥಿಂಗ್ ಇಲ್ಲಿ ಏನು ಪ್ರೋಸೆಸ್ ನಡೀತೋ ಅದೇ ಥರ. ಸೊ ಈ ಥರ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳ ಪ್ರಾಪರ್ಟಿ ಯಾಕಾಗತ್ತೆ, ವೈ ದಿಸ್ ಪ್ರಾಪರ್ಟೀಸ್ ಅಂತ ಕೇಳ್ತಾರೆ. ವೈ ದಿಸ್ ಕೈಂಡ್ ಆಫ್ ದ ಪ್ರಾಪರ್ಟಿ ಫಾರ್ ದ ಡಿ ಬ್ಲಾಕ್ ಎಲಿಮೆಂಟ್ಸ್. ಓನ್ಲಿ ಡಿ ಬ್ಲಾಕ್ ಎಲಿಮೆಂಟ್ಸ್ಗಳಿಗೆ ಯಾಕೆ ಈ ಥರದ ಜಾಸ್ತಿ ಪ್ರಾಪರ್ಟೀಸ್ ಇದೆ? ಬಿಕಾಸ್ ದೇರ್ ಸ್ಟೂಡೆಂಟ್ಸ್ presence of unpaired electrons in their incomplete d orbitals. Incomplete d orbitals ಇಲ್ಲಿ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ಗಳು ಜಾಸ್ತಿ ಇರೋದ್ರಿಂದ ಅವುಗಳ ಇನ್ವಾಲ್ವ್ಮೆಂಟ್, ಪ್ರೋಸೆಸ್ಸಲ್ಲಿ ಇನ್ವಾಲ್ವ್ಮೆಂಟ್ ಏನಾಗ್ತಿರುತ್ತೆ, ಜಾಸ್ತಿ ಆಗುತ್ತೆ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಕಡಿಮೆ ಇದ್ದ ಹಾಗೆ ಅವುಗಳ ಇನ್ವಾಲ್ವ್ಮೆಂಟ್ ಇನ್ ರಿಯಾಕ್ಷನ್ ಏನಾಗಿರುತ್ತೆ, ದಿ ಇನ್ವಾಲ್ವ್ಮೆಂಟ್ ಆಫ್ ದ ಲೆಸ್ ಅಮೌಂಟ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ elements is less in the reactions, ಕಡಿಮೆ ಆಗ್ತಾ ಇರುತ್ತೆ. ನೆಕ್ಸ್ಟ್ ಒಂದು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಇನ್ ಮೋಸ್ಟ್ ಕೇಸಸ್ ಪ್ರೊವೈಡ್ ಲಾರ್ಜ್ ಸರ್ಫೇಸ್ ಏರಿಯಾ ವಿತ್ ಫ್ರೀ ವೇಲೆನ್ಸಿ. ಡಿಯರ್ ಸ್ಟೂಡೆಂಟ್ಸ್, ಫ್ರೀ ವೇಲೆನ್ಸಿ ಅಂದರೆ ಏನು ಅಂತಂದರೆ ಬಾಕ್ಸ್ ಇರುತ್ತೆ. ಫಾರ್ ಎಕ್ಸಾಂಪಲ್
ಒಂದು ಕಾಂಪ್ಲೆಕ್ಸನ್ನು ಬರಿತೀರಾ, ಒಂದು ಎಲಿಮೆಂಟ್ಸ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರಿತೀರಾ ಅಂತಂದರೆ ಅಲ್ಲಿ ವೇಕೆಂಟ್ ಡಿ ಆರ್ಬಿಟಲ್ಸ್ಗಳಿರುತ್ತೆ. ವೇಕೆಂಟ್ ಡಿ ಆರ್ಬಿಟಲ್ಸ್ಗಳಿದ್ದಾಗ ಸೊ ರಿಯಾಕ್ಟೆಂಟ್ಗಳ ಎಲೆಕ್ಟ್ರಾನ್ಸ್ಗಳು ಬಂದು ಅಲ್ಲಿ ಕೂತ್ಕೊಂಡು ಅದು ಕ್ಯಾರಿ ಮಾಡ್ತಾ ಹೋಗುತ್ತೆ. ಫೈನಲ್ ಪ್ರಾಡಕ್ಟ್ ಫಾರ್ಮೇಷನ್ ಆದಾಗ ಅದ್ರ ಪಾಡಿಗೆ ಅದು ವಾಪಸ್ ಬರುತ್ತೆ. ಆಕ್ಟಿವ್ ಸೈಟ್ಸ್ ಅಂತ ಕರಿತೀವಿ. ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿಸ್ ಕಾನ್ಸೆಪ್ಟ್, ದಟ್ ಈಸ್ ಎನ್ಸೈಮ್ catalytic ಕಾನ್ಸೆಪ್ಟ್ ಅನ್ನೋದನ್ನು ನಾನು ಸರ್ಫೇಸ್ ಕೆಮಿಸ್ಟ್ರಿ ಅನ್ನೋ ಟಾಪಿಕ್ ಬರುತ್ತೆ, ಅಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ನಾವು ಲುಕ್ ಅಟ್ ಹಿಯರ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ವೈ ಡಿ ಬ್ಲಾಕ್ ಎಲಿಮೆಂಟ್ಸ್ ಎಕ್ಸಿಬಿಟ್ why do have these elements have the variable oxidation? ಅರ್ಥ ಆಗಿದೆ ಅಲ್ವಾ? ಸೊ ಇಲ್ಲಿ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಡಿ ಆರ್ಬಿಟಲ್ಸ್ಗಳ ಎಲಿಮೆಂಟ್ಸ್ಗಳೇನಿದೆ ಇಟ್ ಪ್ರೊವೈಡ್ಸ್ ದ ಸರ್ಫೇಸ್ ಏರಿಯಾ ಟು ದ ಇನ್ಕಮಿಂಗ್ ರಿಯಾಕ್ಟೆಂಟ್ಸ್. ರಿಮೆಂಬರ್ ಒನ್ ಥಿಂಗ್, catalyst role which enhance the rate of the reaction, that's it. It never disturb the equilibrium of the reactants and product, and it never harm to the mass of the reactant and product. And another one thing, it do not undergoes any chemical change in a reaction. ಸೊ ಕೆಮಿಕಲ್ ಚೇಂಜ್ ಆಗೋದಿಲ್ಲ, ಯಾವುದೇ ರೀತಿಯಾದಂತಹ ಡಿಸ್ಟರ್ಬೆನ್ಸ್ ಮಾಡೋದಿಲ್ಲ, ಮಾಸ್ಗಳಲ್ಲಿ ವೇರಿಯೇಷನ್ ಮಾಡೋದಿಲ್ಲ. ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಇಟ್ ಡು ನಾಟ್ ಇನಿಷಿಯೇಟ್ ದ ರಿಯಾಕ್ಷನ್. ಇನಿಷಿಯೇಟ್ ಆಗಿರುವಂಥ ರಿಯಾಕ್ಷನ್ನ ರೇಟ್ ಆಫ್ ಸ್ಪೀಡನ್ನೇ ಜಾಸ್ತಿ ಮಾಡ್ತಾ ಹೋಗುತ್ತೆ ಹೊರತು ಇಟ್ ನೆವರ್ ಆಕ್ಸೆಪ್ಟ್. ಇಟ್ ಈಸ್ ನಾಟ್ ಎ ಮ್ಯಾಜಿಕ್ ಸಬ್ಸ್ಟೆನ್ಸ್. ಅಂದರೆ ಅರ್ಧ ಗಂಟೆಲಿ ನಡಿಬೇಕಾಗಿರೋ 1 ಗಂಟೆಲಿ ನಡಿಬೇಕಾಗಿರೋ ರಿಯಾಕ್ಷನ್ನ 1/4 ಗಂಟೆಲಿ ಮಾಡಿಬಿಡುತ್ತೆ ಅಂದರೆ ಇಟ್ ಈಸ್ ನಾಟ್ ಎ ಮ್ಯಾಜಿಕ್ ಸಬ್ಸ್ಟೆನ್ಸ್. ಮ್ಯಾಜಿಕ್ ಸಬ್ಸ್ಟೆನ್ಸ್ ಅಲ್ಲ, ಇಟ್ ನೆವರ್ ಇನಿಷಿಯೇಟ್ ದ ಎನಿ ಕೈಂಡ್ ಆಫ್ ದ ರಿಯಾಕ್ಷನ್. ಅರ್ಥ ಆಗ್ತಿದೆ? ಸೊ ಹಾಗಾದರೆ ನಿಮಗೆ ಕೆಟಲಿಟಿಕ್ ಪ್ರಾಪರ್ಟೀಸ್ ಅನ್ನೋದ್ರ ಬಗ್ಗೆ ಗೊತ್ತಾಗಿದೆ. ಕೆಲವೊಂದು ಕೋಆರ್ಡಿನೇಷನ್ ಕಾಂಪೌಂಡಲ್ಲಿ ಕೇಳಿರ್ತಾರೆ ಕ್ವಶನ್ಸ್, ಏನು ವೈ ಡು ಡಿ ಬ್ಲಾಕ್ ಎಲಿಮೆಂಟ್ಸ್ ಆ್ಯಕ್ಟ್ಸ್ ಆಸ್ ದ ಬೆಸ್ಟ್ ಕೆಟಲಿಸ್ಟ್ ಅಂತ ಕೇಳ್ತಾರೆ. ಬಿಕಾಸ್ ದೀಸ್ ರೀಸನ್ಸ್, ಈ ರೀಸನ್ಸ್ ನಿಮಗೆ 2 ಮಾರ್ಕ್ಸಿಗೆ ಕೇಳಿದ್ರೆ ಈ 3 ರೀಸನ್ಸ್ನ ಬರೆದ್ರೆ ಸಾಕು, 2 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಓಕೆ, ಸೊ ಹಾಗಾದ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗೋಣ. ಕಮ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಮೆಲ್ಟಿಂಗ್ ಪಾಯಿಂಟ್ಸ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ನಿಮಗೆ ಗೊತ್ತಿದೆ. ಮೆಲ್ಟಿಂಗ್ ಮೇಜರಾಗಿ ನಾವು ಹೇಳೋವಂಥದ್ದು ಸಾಲಿಡ್ ಕಾಂಪೌಂಡ್ಗಳಿಗೆ ಹೇಳ್ತೀವಿ, ಆ್ಯಂಡ್ ದೆನ್ ಬಾಯ್ಲಿಂಗ್ ಅಂತ ಅನ್ನೋದು ಲಿಕ್ವಿಡ್ ಪಾಯಿಂಟ್ಸ್ಗಳಿಗೆ ಹೇಳ್ತೀವಿ. ಸೊ ಹಾಗಾದ್ರೆ ವಾಟ್ ಅಬೌಟ್ 3D ಸೀರೀಸ್ ಎಲಿಮೆಂಟ್ಸ್ ಆ್ಯಂಡ್ 4D ಸೀರೀಸ್ ಆ್ಯಂಡ್ 5D ಸೀರೀಸ್ ಎಲಿಮೆಂಟ್ಸ್ಗಳ ಬಾಯ್ಲಿಂಗ್ ಪಾಯಿಂಟ್, ಮೆಲ್ಟಿಂಗ್ ಪಾಯಿಂಟ್ಸ್? ಹಿಯರ್ ಡಿಯರ್ ಸ್ಟೂಡೆಂಟ್ಸ್, I have given here one chart. Now look at here, it's a paragraph. ಪ್ಯಾರಾಗ್ರಾಫ್ ಅಲ್ಲಿದೆ, ಇಲ್ಲಿ ನಿಮಗೊಂದು ಗ್ರಾಫನ್ನು ಕೊಟ್ಟಿದ್ದೀನಿ. ದಿಸ್ ಇಸ್ ವಾಟ್ ಮೆಲ್ಟಿಂಗ್ ಪಾಯಿಂಟ್ ಕೊಟ್ಟಿರೋವಂಥದ್ದು, ಆ್ಯಂಡ್ ದಿಸ್ ಇಸ್ ಆಟಮಿಕ್ ನಂಬರ್. ಆಟಮಿಕ್ ನಂಬರ್ ಇನ್ಕ್ರೀಸ್ ಆದ ಹಾಗೆ ಮೆಲ್ಟಿಂಗ್ ಪಾಯಿಂಟ್ ಏನಾಗ್ತಿರುತ್ತೆ, ಚೇಂಜಸ್ ಆಗ್ತಾ ಹೋಗ್ತಿರುತ್ತೆ. ನಾವು ಲುಕ್ ಅಟ್ ಹಿಯರ್, ಐ ಹ್ಯಾವ್ ಗಿವನ್ ವಾಟ್, ಸೊ ಟೈಟಾನಿಯಮ್ ಇದೆ, ವೆನಡಿಯಮ್ ಇದೆ, ಕ್ರೋಮಿಯಮ್ ಇದೆ, ಮ್ಯಾಂಗನೀಸ್ ಇದೆ, ಐರನ್, ಕೋಬಾಲ್ಟ್, ನಿಕ್ಕಲ್, ಕಾಪರ್ ಕೊಟ್ಟಿರೋದು. ಸೊ ಇಲ್ಲಿ ಸ್ಕ್ಯಾಂಡಿಯಮ್ ಅನ್ನು ಸ್ಕಿಪ್ ಮಾಡಿದರೆ ರಿಮೈನಿಂಗನ್ನು ಕೊಡ್ತಾ ಹೋಗಿದ್ದೀನಿ. Dear student, remember one thing, so melting point and boiling points are high. A large number of unpaired electrons take part in bonding, so they have very strong metallic bonds and hence high melting point and boiling points. So number of unpaired electrons ಗಳು ಇಲ್ಲಿ ಜಾಸ್ತಿ ಇರೋದ್ರಿಂದ ಬಾಯ್ಲಿಂಗ್ ಪಾಯಿಂಟ್ ಮತ್ತು ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಇಲ್ಲಿ ಏನಾಗ್ತಿದೆ, ತುಂಬ ಜಾಸ್ತಿ ಆಗ್ತಿದೆ. ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಜಾಸ್ತಿ ಇದ್ದ ಹಾಗೆ ಬಾಂಡಿಂಗ್ ಪ್ರೋಸೆಸ್ ತುಂಬ ಸ್ಟ್ರಾಂಗ್ ಆಗುತ್ತೆ. ಬಾಂಡಿಂಗ್ ಪ್ರೋಸೆಸ್ ಜಾಸ್ತಿ ಇದಾಗ್ತಿದೆ ಅಂದರೆ ಬ್ರೇಕ್ ಡೌನ್ ಮಾಡಬೇಕಂದ್ರೆ ಎನರ್ಜಿ ತುಂಬ ಬೇಕು. ಅದನ್ನು ನಾನು ನೆಕ್ಸ್ಟ್ ಕ್ಲಾಸಸ್ಸಲ್ಲಿ ಡಿಸ್ಕಸ್ ಮಾಡ್ತೀನಿ. ದಟ್ ಈಸ್ ಆಟೋಮೈಸೇಷನ್ ಅಂತ ಕೇಳ್ತೀವಿ, ಎಂಥಾಲ್ಪಿ ಆಫ್ ಆಟೋಮೈಸೇಷನ್ ಅಂತ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನಾವು ಲುಕ್ ಅಟ್ ಹಿಯರ್, ಟೈಟಾನಿಯಂ, ವೆನಡಿಯಂ, ಕ್ರೋಮಿಯಂ, ಮ್ಯಾಂಗನೀಸ್, ಸೊ ಐರನ್, ಕೋಬಾಲ್ಟ್, ನಿಕ್ಕಲ್ ಅಂತ ಇದೆ. ಸೊ ಇಲ್ಲಿ ನೋಡಿ 2, 3, 4 ಇದೆ. 10 to the power of ನಿಮಗೆ ಕೊಟ್ಟಿರುವಂಥದ್ದಲ್ಲಿ 3ನ ಕೆಲ್ವಿನನ್ನು ಕೊಟ್ಟಿದ್ದೀನಿ. ಸೊ ನಾವು ಆಟಮಿಕ್ ನಂಬರ್ ಜಾಸ್ತಿ ಆದ ಹಾಗೆ ಅವುಗಳ ಮೆಲ್ಟಿಂಗ್ ಪಾಯಿಂಟ್ ಅಥವಾ ಬಾಯ್ಲಿಂಗ್ ಪಾಯಿಂಟ್ ಕೂಡ ಏನಾಗ್ತಿದೆ, ಜಾಸ್ತಿ ಆಗ್ತಿದೆ. ನಾವು ಲುಕ್ ಅಟ್ ಹಿಯರ್, ಜಾಸ್ತಿ ಆಗ್ತಿದೆ. ಅರ್ಥ ಆಗ್ತಿದೆ? ಸೊ ಕೆಲವೊಂದು ಕಂಡೀಷನ್ಸ್, ಕೆಲವೊಂದು ಅಯಾನ್ಸ್ಗಳ ಕಂಡೀಷನ್ಸ್ಗಳನ್ನು ಕೊಟ್ಟಿರುವಂಥದ್ದು. ಪ್ರತಿಯೊಂದು ನೋಡಿ, ದಿಸ್ ಇಸ್ 3D ಸೀರೀಸ್, ದಿಸ್ ಇಸ್ 4D ಸೀರೀಸ್ ಆ್ಯಂಡ್ 5D ಸೀರೀಸ್. 5D ಸೀರೀಸಿಗೆ ಬಂದಾಗ ಲುಕ್ ಅಟ್ ಹಿಯರ್, ಸೊ 5D ಸೀರೀಸಿಗೆ ಬಂದಾಗ ಏನಾಗ್ತಿದೆ, ಬಾಯ್ಲಿಂಗ್ ಪಾಯಿಂಟ್ ಅಥವಾ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಏನಾಗ್ತಿದೆ, ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಏನಾಗ್ತಿದೆ, ತುಂಬ ಜಾಸ್ತಿ ಆಗ್ತಿದೆ. ಸೊ ದಿಸ್ ಇಸ್ ವಾಟ್ W ಮೀನ್ಸ್ ವಾಟ್, ಟಂಗ್ಸ್ಟನ್. ಟಂಗ್ಸ್ಟನಿಗೆ ಕ್ರೋಮಿಯಂ, ಮಾಲಿಬ್ಡಿನಮ್ ಆ್ಯಂಡ್ ಟಂಗ್ಸ್ಟನ್, ದೀಸ್ 3 ಎಲಿಮೆಂಟ್ಸ್ ಕಂಟೈನ್ಸ್ ಮ್ಯಾಕ್ಸಿಮಮ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಅನ್ನೋದು ಇಲ್ಲಿ ಜಾಸ್ತಿ ಇರುತ್ತೆ. ಆ ಕಾರಣಕ್ಕೆ ಸೊ ಇವುಗಳಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಜಾಸ್ತಿ. ಇನ್ 3D series that is chromium, in 4D series that is molybdenum, and in 5D series that is tungsten. These 3 elements have higher melting point due to the number of unpaired electrons is maximum there. Okay, presence of unpaired electrons is maximum in chromium, that is molybdenum, and then tungsten. W ಅಂದ್ರೆ ಏನು, ಟಂಗ್ಸ್ಟನ್ ಆಗಿರುತ್ತೆ. ಸೊ ದಟ್ಸ್ ವೈ, ಯಾಕೆ ಅಂತಂದರೆ ಇವುಗಳಲ್ಲಿ ಮೆಲ್ಟಿಂಗ್ ಪಾಯಿಂಟ್ ಅನ್ನೋದು ಜಾಸ್ತಿ ಆಗಿರೋದ್ರಿಂದ they formed strong metallic bond. The strong metallic bond, that's why the need of energy to break down the 1 mole of ionic compound to its gaseous atom is, so
ವಿ ನೀಡ್ ಮೋರ್ ಅಮೌಂಟ್ ಆಫ್ ದ ಎನರ್ಜಿ. ಅರ್ಥ ಆಗ್ತಿದೆ? ಸೊ ಇಲ್ಲಿ ಸ್ಕ್ಯಾಂಡಿಯಮ್ ಅನ್ನೋದಕ್ಕೆ 126 ಅಂತ ಇದ್ದರೆ ಬರ್ತಾ ಬರ್ತಾ ಏನಾಗ್ತಿರುತ್ತೆ, ಐ ಮೀನ್ ಚೇಂಜಸ್ ಆಗ್ತಾ ಹೋಗ್ತಿರುತ್ತೆ. ಅರ್ಥ ಆಗ್ತಿದೆ? ಸೊ ದಟ್ ಈಸ್ ವಾಟ್ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಇದ್ರ ಬಗ್ಗೆ ನಿಮಗೆ ಕೊಟ್ಟಿದ್ದೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಆಟೋಮೈಸೇಷನ್ ಅನ್ನೋ ಕಾನ್ಸೆಪ್ಟ್ ಬಗ್ಗೆ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು. ನಿಮಗೆಲ್ರಿಗೂ ಅರ್ಥ ಆಗಿದೆ ಅಂತ ಅಂದ್ಕೋತೀನಿ. ನೆಕ್ಸ್ಟ್ ಕ್ಲಾಸ್ಗೋಸ್ಕರ ವೆಯ್ಟ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್.